ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣ. ಶ್ರೀಕೃಷ್ಣನ ಕುರಿತಾದ ಒಂದು ವಿಶೇಷ ಪ್ರಾರ್ಥನಾ ಮಂತ್ರ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣದ ಆಧಾರದ ಮೇಲೆ ಈ ಕೃಷ್ಣ ಕಥಾಮೃತ ಅನ್ನೋ ಒಂದು ಸರಣಿಯನ್ನು ಪ್ರಾರಂಭಿಸಿದ್ವಿ. ಶ್ರೀಮದ್ ಭಾಗವತದ ಅತಿ ಮುಖ್ಯ ಭಾಗವಾಗಿ ಅದರ ಮುಖ್ಯ ಸಂದೇಶ ತಿರುಳಿನಂತೆ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು, ಆತನ ನಾಮರೂಪ ಗುಣಲೀಲೆಗಳನ್ನು ಶುಕಮುನಿಗಳು ಆ ಕೃಷ್ಣ ತೃಷ್ಣೆಯಲ್ಲಿರುವಂತಹ ಆ ಪರೀಕ್ಷಿತನಿಗೆ ಆ 7 ದಿನ ನಿರಂತರವಾಗಿ ಈ ಭಾಗವತದ ಕಥಾ ಔತಣವನ್ನು, ಆ ಅಮೃತವನ್ನು ಪ್ರದಾನ ಮಾಡಿದ್ರು. ಆ ವರ್ಣನೆಗಳಲ್ಲಿ ಶ್ರೀಕೃಷ್ಣನ ಆ ವೃಂದಾವನದ ಲೀಲೆಗಳನ್ನು ನಾವು ಇಲ್ಲಿವರೆಗೆ ನೋಡಿದ್ವಿ. ಈ ಭಾಗದಲ್ಲಿ ಮಥುರೆಯ ಲೀಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಶ್ರೀಕೃಷ್ಣನ ಲೀಲೆಗಳನ್ನು ಹೇಳಲಿಕ್ಕೂ ಮುಂಚೆ, ಅಂದರೆ 9ನೇ ಸ್ಕಂದದಲ್ಲಿ ಶುಕಮುನಿಗಳು ಶ್ರೀಕೃಷ್ಣನ ಆತನ ಚರಿತ್ರೆಯನ್ನ, ಆತನ ಗುಣ ಕಾರ್ಯಗಳನ್ನು ಅವರು ಸಂಕ್ಷೇಪ ರೂಪದಲ್ಲಿ ಹೇಳುವಲ್ಲಿ ಅವರು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ತಾರೆ. ಇದು ಕೃಷ್ಣನ ವರ್ಣನೆಗೂ ಮುಂಚೆ ಬರುವಂತಹ ಒಂದು ಇದು ಶ್ಲೋಕ. ಅವರು ಹೇಳುವಂತಹ ಈ ಶ್ಲೋಕದಲ್ಲಿ ಕರ್ಮಣ್ಯ ಅಪರಿಮೇಯಾಣಿ ಮನಸಾಪಿ ಸುರೇಶ್ವರೈ ಸಂಕರ್ಷಣಶ್ಚ ಚಕ್ರೇ ಭಗವಾನ್ ಮಧುಸೂದನ. ಶ್ರೀಕೃಷ್ಣ ತನ್ನ ಅಣ್ಣ ಅಥವಾ ಸಹಾನುಜನಾದಂತಹ ಬಲರಾಮ ಸಂಕರ್ಷಣ ಆತನೊಡನೆ ಮಾಡಿದಂತಹ ಕಾರ್ಯಗಳು ಎಷ್ಟು ಊಹಾತೀತವಾಗಿದ್ವು. ಕರ್ಮಾಣಿ ಅಪರಿಮೇಯಾಣಿ, ಅವುಗಳನ್ನು ಎಣಿಸ್ಲಿಕ್ಕೆ, ಅವುಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಮನಸಾಪಿ ಸುರೇಶ್ವರೈ, ಇವನ್ ಮನಸ್ಸಿನಿಂದ ಕೂಡ ಈ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ ದೇವೋತ್ತಮರಲ್ಲಿ ಮಹಾದೇವ ಬ್ರಹ್ಮ ಇವರಿಗೂ ಕೂಡ ಇದು ಸಾಧ್ಯವಿಲ್ಲ. ಅಂದರೆ ಶ್ರೀಕೃಷ್ಣ ಬಲರಾಮರ ಈ ಕಾರ್ಯ ಲೀಲೆಗಳೇನಿವೆ ಇವು ಅಂತಹ ಮಹಾನ್ ವ್ಯಕ್ತಿಗಳಾದ ಬ್ರಹ್ಮ ರುದ್ರರು ಅವರಿಗೂ ಇದು ನಿಲುಕದ್ದು. ಅಂತಹ ಮಹಾನ್ ಕಾರ್ಯಗಳಿವು. ಕರ್ಮಾಣಿ ಅಪರಿಮೇಯಾಣಿ. ಈ ಲೀಲೆಗಳನ್ನು ಶ್ರೀಕೃಷ್ಣ ಪ್ರದರ್ಶಿಸುವಂತಹ ಒಂದು ಮುಖ್ಯ ಉದ್ದೇಶವನ್ನ ಶುಕಮುನಿಗಳು ಆ ನಂತರದ ಶ್ಲೋಕದಲ್ಲಿ ಹೇಳ್ತಾರೆ. ಈ ನಂತರದ ಶ್ಲೋಕ ಎಷ್ಟು ಮಹತ್ವಪೂರ್ಣದ್ದು ಅನ್ನೋದನ್ನ ನಾವು ಅದರ ಅರ್ಥ ತಿಳಿದ್ರೆ ಅದು ನಾವು ತಿಳ್ಕೊಳ್ತೀವಿ. ಕಲೌ ಜನಿಷ್ಯಮಾಣಾನಾಂ ದುಃಖ ಶೋಕ ತಮೋನುದಂ ಅನುಗ್ರಹಾಯ ಭಕ್ತಾನಾಂ ಸುಪುಣ್ಯಂ ವ್ಯತನೋದ್ಯಶಃ. ಶ್ರೀಕೃಷ್ಣ ತನ್ನ ಭಕ್ತರೊಡನೆ ಆತ ಸ್ವಯಂ ಉಪಸ್ಥಿತನಿದ್ದ. ಆತ ಅವರನ್ನ ಸಂಪೂರ್ಣವಾಗಿ ಸಂತೈಸಿದ್ದ. ಆದರೆ ಈ ಕಾರ್ಯಗಳ ಮೂಲಕ, ತನ್ನ ಭಕ್ತರ ಮೂಲಕ ಈ ಕಾರ್ಯಗಳನ್ನ ವರ್ಣಿಸಿದನು. ಈ ಕಾರ್ಯಗಳನ್ನು ಪ್ರದರ್ಶಿಸುವ ಮುಖ್ಯ ಉದ್ದೇಶ ಏನೆಂದರೆ, ಕಲಿಯುಗದಲ್ಲಿ ಹುಟ್ಟುವಂತಹ ಆ ಪಾಪಿ ಜೀವಗಳ
ದುಃಖ ಶೋಕವನ್ನ, ಅವರ ಅಜ್ಞಾನವನ್ನ ದೂರ ಮಾಡುವ ಉದ್ದೇಶ. ಅವನ ಪರಮ ಅನುಗ್ರಹವಿದು. ಇದು ಶುಕದೇವರ ಮಾತು. ಅನುಗ್ರಹಾಯ ಭಕ್ತಾನಾಂ ಸುಪುಣ್ಯಂ ವ್ಯತನೋದ್ ಯಶಃ. ಹಾಗಾಗಿ ಆ ಭಕ್ತರು ಶ್ರೀಕೃಷ್ಣನ ಈ ಪುಣ್ಯ ವರ್ಣನೆಗಳನ್ನ, ಅತ್ಯಂತ ಪುಣ್ಯಕಾರಿ ವಿಷಯಗಳಿವು. ಇವುಗಳನ್ನು ಯಾವುದೇ ಒಂದು ಭೌತಿಕ ಸಾಂಸಾರಿಕ ಕಾರ್ಯಗಳ ಜೊತೆ ನಾವು ಹೋಲಿಸಲಿಕ್ಕೆ ಆಗುವುದಿಲ್ಲ. ಇವು ಅತ್ಯಂತ ಶುದ್ಧವಾದವು, ಅಷ್ಟು ಕಲ್ಯಾಣಕಾರಿಯಾದಂತಹವು. ಈ ವಿಷಯಗಳನ್ನ, ಈ ಯಶವನ್ನ, ಭಗವಂತನ ಈ ಸುಂದರ ಯಶವನ್ನ, ಕೀರ್ತಿಯನ್ನ ಭಕ್ತರು ಈ ಕಲಿಯುಗದ ಜನರ ಉದ್ಧಾರಕ್ಕಾಗಿ, ಅವರ ದುಃಖ ನಿವಾರಣೆಗಾಗಿ ಇದನ್ನ ಇನ್ನಷ್ಟು ಪ್ರಚಾರ ಪ್ರಸಾರ ಮಾಡಿದರು. ನಾವೆಲ್ಲ ಈ ಸಮಯದಲ್ಲಿ ಶ್ರೀಕೃಷ್ಣನ ಸರಿಯಾದಂತಹ ಪರಿಚಯ, ಆತನ ತತ್ವ, ಆತನ ಗುಣ ಲೀಲೆಗಳು, ವಿಶೇಷವಾಗಿ ಆತನ ದಿವ್ಯ ನಾಮವನ್ನು ಪ್ರಚಾರ ಮಾಡಿದಂತಹ ಶ್ರೀಲ ಪ್ರಭುಪಾದನ್ನ ಇಲ್ಲಿ ಸ್ಮರಿಸಬೇಕು. ಇಲ್ವಾದಲ್ಲಿ ಜಗತ್ತು ಒಂದು ದೊಡ್ಡ ಮಹಾ ದುಃಖದಲ್ಲಿ ಮುಳುಗಿ ಹೋಗ್ತಾ ಇತ್ತು. ಶ್ರೀಕೃಷ್ಣನ ಈ ವರ್ಣನೆಗಳಲ್ಲಿ ನಾವು ಇಲ್ಲಿಯವರೆಗೆ ಆ ಮಥುರೆಯ ವಿಜಯದ ಚರ್ಚೆಯನ್ನ ಹಿಂದಿನ ಸಂಚಿಕೆಯಲ್ಲಿ ಕಂಡಿದ್ವಿ. ಆ ದಿನ ಬೆಳಿಗ್ಗೆ, ಅದು ಚತುರ್ದಶಿ, ಕೃಷ್ಣ ಪಕ್ಷ ಚತುರ್ದಶಿಯ ದಿನವದು ಅಲ್ವಾ? ಆ ದಿನ ಬೆಳಿಗ್ಗೆ ಆ ಮಹಾಹಸ್ತಿ ಗಜ ಕುವಲಯ ಪೀಡದ ವಧೆಯಾಗ್ತದೆ. ಕೃಷ್ಣ ಬಲರಾಮರು ಆ ಕುವಲಯ ಪೀಡದ ಆ ದಂತವನ್ನ ಮುರಿದು ತಮ್ಮ ತೋಳುಗಳ ಮೇಲೆ ಒಂದು ರೀತಿ ಸಾಹಸ ಪ್ರದರ್ಶನದಂತೆ ಧರಿಸಿ ಮೆರೆಯುತ್ತಿದ್ದಾರೆ. ಅದನ್ನು ನೋಡಿದಂತಹ ಆ ಮಥುರೆಯ ಜನರು ಅನೇಕ ರೀತಿಯಲ್ಲಿ ಅದನ್ನ ಕಂಡು ಆಶ್ಚರ್ಯಪಟ್ಟರು. ಅಲ್ಲಿ ಶ್ರೀಕೃಷ್ಣನ ಪರಿಚಯ ಅಖಿಲ ರಸಾಮೃತ ಮೂರ್ತಿ ಅನ್ನೋದು ಅಲ್ಲಿ ನಾವು ಕಂಡ್ವಿ. ಅದಾದ ಮೇಲೆ ಚಾಣೂರನ ಆಹ್ವಾನವನ್ನ ಸ್ವೀಕರಿಸಿದ ಕೃಷ್ಣ ಮಲ್ಲಯುದ್ಧಕ್ಕೆ ಸಿದ್ಧನಾದ. ಮುಷ್ಟಿಕ ಬಲರಾಮನೊಡನೆ, ಚಾಣೂರ ಕೃಷ್ಣನೊಡನೆ ಈಗ ಮಲ್ಲ ಯುದ್ಧಕ್ಕೆ ಸೆಣಸಾಡ್ತಾ ಇದ್ದರು. ಅದಾದ ಮೇಲೆ ಅನೇಕ ಅಲ್ಲಿ ರೋಮಾಂಚಕಾರಿ ತಿರುವುಗಳಿದ್ವು ಆ ಕುಸ್ತಿಯಲ್ಲಿ. ಆದರೆ ಕೃಷ್ಣ ಬಲರಾಮರು ಅವರ ವಿಜಯ ಖಚಿತ. ಹಾಗಾಗಿ ಅಲ್ಲಿ ಚಾಣೂರ ಮುಷ್ಟಿಕರ ವಧೆಯಾದ ನಂತರ ಅಲ್ಲಿ ಅವರ ಇನ್ನಿತರ ಸಹಚರರಾದ ಶಲ, ಕೌಶಲ, ಕೂಟ, ಇನ್ನಿತರ ಮಲ್ಲರು ಬಂದರು. ಕೃಷ್ಣ ಬಲರಾಮರು ಅವರನ್ನು ತುಂಬ ಅನಾಯಾಸವಾಗಿ ಕೊಂದರು. ಆಗ ಅಲ್ಲಿದ್ದಂತಹ ಎಲ್ಲ ಜನರು ಸಂಭ್ರಮಿಸ್ತಾ ಇದ್ರು. ಕಂಸ ಆಗ ಒಂದು ಕಠು ಆಜ್ಞೆಯನ್ನ ನೀಡ್ತಾನೆ. ಕೃಷ್ಣ ಬಲರಾಮರನ್ನ ಹೊರಹಾಕಿ ನಂದ ವಸುದೇವನನ್ನ ಕಾರಾಗೃಹಕ್ಕೆ ಹಾಕಿ ಅವರನ್ನ ಕೊಲ್ಲರಿ, ಉಗ್ರಸೇನನನ್ನ ಕೊಲ್ಲಿ ಅಂತ ಹೀಗೆ ಹೇಳಿದಾಗ ತಕ್ಷಣ ಕೃಷ್ಣ ಕುಪಿತನಾಗಿ ಕಂಸನ ರಾಜಮಂಚದ ಆ ಸ್ಥಾನಕ್ಕೆ ಅಲ್ಲಿ ಜಿಗಿದು ಆತನನ್ನ ತಕ್ಷಣವೇ ರಭಸವಾಗಿ ಆತನನ್ನ ಮಲ್ಲರಂಗಮಂಚಕ್ಕೆ ಬಿಸಾಕ್ತಾನೆ. ಆನಂತರ ಆತನು ಕೂಡ ಆತನ ಶರೀರದ ಮೇಲೆ ಹಾರುತ್ತಾನೆ. ತನ್ನ ಮುಷ್ಟಿ ಏಟಿನಿಂದ ಆ ಕಂಸನ ಮೇಲೆ ಪ್ರಹಾರ ಮಾಡ್ತಾನೆ. ಕಂಸ ಆಗ್ಲೇ ತೀರಿ ಹೋಗಿದ್ದ. ಆತನ ಆ ಮೃತ ಸ್ಥಿತಿಯನ್ನ ಜಗತ್ತಿಗೆ ಘೋಷಣೆ ಮಾಡಲಿಕ್ಕೆ, ವಿಶೇಷವಾಗಿ ಆ ಮಥುರೆಯ ಸಭೆಗೆ ತಿಳಿಸ್ಲಿಕ್ಕೆ, ಯಾಕೆಂದ್ರೆ ಆ ಘಟನೆ ಎಷ್ಟು ಹಠಾತ್ತನೆ ಆಯಿತು. ಹಾಗಾಗಿ ಜನ ಅದನ್ನ ನಂಬಲಿಕ್ಕೆ ಇನ್ನೂ ಅದನ್ನು ಕಷ್ಟವಾಗ್ತಾ ಇತ್ತು. ಅವ್ರಿಗಿನ್ನೂ ಅದು ಅರ್ಥವೂ ಆಗ್ತಾ ಇರಲಿಲ್ಲ ಏನಾಗ್ತಿದೆ ಅಂತ. ಹಾಗಾಗಿ ಕೃಷ್ಣ ಆ ಕಂಸನ ಮೃತ ಶರೀರವನ್ನ ಅಲ್ಲಿದ್ದಂತಹ ಪೂರ್ತಿ ಸಭೆಯಲ್ಲಿ ಎಳೆದಾಡ್ತಾನೆ. ಅಲ್ಲಿರುವಂತಹ ಎಲ್ಲ ಜನರು ಕುಣಿದಾಡ್ತಾರೆ. ಇದನ್ನ ನಾವು ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ. ಅದಾದ ನಂತರ ಕೃಷ್ಣ ಬಲರಾಮರು ಆ ಕಂಸನ ಪತ್ನಿಯರನ್ನ ಸಾಂತ್ವನಗೊಳಿಸಿ ಆ ಕಂಸನ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡ್ತಾರೆ. ವಸುದೇವ ದೇವಕಿಯರ ಬಳಿ ಹೋದರು. ಆ ಮಾತನ್ನು ಕೂಡ ನಾವು ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ. ವಸುದೇವ ದೇವಕಿಯರು ಆ ಕೃಷ್ಣನ ಈ ಪರಾಕ್ರಮವನ್ನ ತಾವಾಗಿ ಕಂಡರು, ಕೇಳಿದರು. ಹಾಗಾಗಿ ಅವರಲ್ಲಿ ಆ ಐಶ್ವರ್ಯ ಭರಿತವಾದಂತಹ ಆ ಗೌರವಪೂರ್ಣ ಭಕ್ತಿ ಇನ್ನಷ್ಟು ತೀವ್ರವಾಯಿತು.
ಹಾಗಾಗಿ ಕೃಷ್ಣ ಬಲರಾಮರನ್ನ ತಮ್ಮ ಮಕ್ಕಳು ಎಂದು ಅವರು ಭಾವಿಸಲಿಕ್ಕೆ, ಸ್ವೀಕರಿಸಲಿಕ್ಕೆ ಅವರು ಹಿಂಜರಿತಾ ಇದ್ರು. ಕೃಷ್ಣ ಬಲರಾಮರ ಮುಂದೆ ಅವರು ಕೈ ಜೋಡಿಸಿ ನಿಂತಿದ್ದಾರೆ. ಕೃಷ್ಣ ಬಲರಾಮರು ಆಗಲೇ ಅವರ ಕೈಯ ಸರಪಳಿಗಳನ್ನು ಬಿಡಿಸಿದ್ರು. ಅವರನ್ನ ಮುಂದೆ ರಾಜಸಭೆಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಆ ಅಂತಃಪುರಕ್ಕೆ. ಅವರನ್ನ ಗೌರವಿಸ್ತಾರೆ. ಆದರೆ ಅವರು ತಮ್ಮ ಪುತ್ರರನ್ನ ಅಪ್ಪಿಕೊಳ್ತಿಲ್ಲ, ಯಾಕಂದ್ರೆ ಅದು ಅತೀವವಾದ ಗೌರವ. ಆ ಕೃಷ್ಣ ಬಲರಾಮರನ್ನ ನಾವು ಪಾದಸ್ಪರ್ಶ ಮಾಡಬೇಕು. ಆದರೆ ಪಾದಸ್ಪರ್ಶ ತಂದೆ ತಾಯಿಗಳು ಮಕ್ಕಳಿಗೆ ಮಾಡೋದಿಲ್ಲ, ಅದು ಅನುಚಿತವಾಗ್ತದೆ. ಹಾಗಾಗಿ ಅಲ್ಲಿ ಅವರು ಕೈ ಜೋಡಿಸಿ ಕೃಷ್ಣ ಬಲರಾಮರನ್ನ ಗೌರವಿಸ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಇದನ್ನ ತಿಳಿದು ತಕ್ಷಣವೇ ಕೃಷ್ಣ ವಿಶೇಷವಾಗಿ ಅಲ್ಲಿ ತನ್ನ ಈ ತಂದೆ ತಾಯಿಯ ಸ್ಥಿತಿಯನ್ನ ಕಂಡು ಅವನು ಆ ವಾತ್ಸಲ್ಯವನ್ನ ಸವಿಯಲಿಕ್ಕೆ ಆತನ ಇನ್ನೊಂದು ಶಕ್ತಿ ಯೋಗ ಮಾಯೆಯ ಪ್ರಭಾವವನ್ನ ತೋರಿಸ್ತಾನೆ. ಆ ಯೋಗ ಮಾಯೆ ಈಗ ಇವರನ್ನ ಆವರಿಸ್ತಾ ಇದೆ. ಇದನ್ನ ನಾವು ವೃಂದಾವನದ ಲೀಲೆಗಳಲ್ಲಿ ಅನೇಕ ಬಾರಿ ನೋಡಿದ್ವಿ. ಶ್ರೀಕೃಷ್ಣ ಕೆಲವೊಮ್ಮೆ ವೃಂದಾವನದಲ್ಲಿ ತನ್ನ ವೈಭವವನ್ನ, ತನ್ನ ಶಕ್ತಿಯನ್ನ, ಐಶ್ವರ್ಯಗಳನ್ನ ಪ್ರದರ್ಶಿಸ್ತಾ, ಆದರೂ ಕೂಡ ಅಲ್ಲಿಯ ಭಕ್ತರಲ್ಲಿ ಅದು ಅವರ ಪ್ರೇಮ, ಆ ರಸಭರಿತವಾದಂತಹ ವಾತ್ಸಲ್ಯವಾಗಿರಬಹುದು, ಸಖ್ಯವಾಗಿರಬಹುದು, ಅಥವಾ ಮಾಧುರ್ಯವಾಗಿರಬಹುದು, ಆ ರಸಭಾವಗಳಲ್ಲಿ ಎಂದು ಕುಂದಾಗಲಿಲ್ಲ. ಆದರೆ ವೃಂದಾವನದ ಹೊರಗಿರುವಂತಹ ಭಕ್ತರಲ್ಲಿ ಇದನ್ನು ನಾವು ಕಾಣ್ತೀವಿ. ಆದರೂ ಕೂಡ ಕೃಷ್ಣ ಅನೇಕ ಬಾರಿ ತನ್ನ ಯೋಗಮಾಯೆಯ ಪ್ರಭಾವವನ್ನು ಅವರ ಮೇಲೆ ಬೀರಿ ಅವರನ್ನು ಮತ್ತೆ ತನ್ನೊಡನೆ ಇರುವಂತಹ ಆ ನಿಕಟವಾದಂತಹ ಸಂಬಂಧದಲ್ಲಿ ಅವರನ್ನು ಮತ್ತೆ ಸ್ಥಾಪಿಸ್ತಾನೆ. ಇಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ. ಅವರ ಮೇಲೆ ಯೋಗಮಾಯೆಯ ಪ್ರಭಾವ ಈಗ ಮೂಡ್ತಾ ಇದೆ. ಕೃಷ್ಣನ ಸೊಗಸಾದ ಮಾತುಗಳು ಕೂಡ ಅದೇ ರೀತಿಯಾಗಿ ಕಾಣ್ತಾ ಇವೆ. ಕೃಷ್ಣ ಏನ್ ಹೇಳ್ತಾನೆ ನೋಡಿ. ಕೃಷ್ಣ ಹೇಳ್ತಾನೆ, ಓ ನನ್ನ ತಂದೆ ತಾಯಿಯರೇ, ನಿಮ್ಮ ತ್ಯಾಗ ಎಷ್ಟು ಅಪಾರವಾದದ್ದು. ಆ 6 ಮಕ್ಕಳನ್ನ ನೀವು ಆ ಕಟುಕ ಕಂಸನಿಗೆ ಅರ್ಪಿಸಬೇಕಾಯಿತು ನನ್ನ ಸಲುವಾಗಿ. ನಮ್ಮಿಬ್ಬರ ಸಲುವಾಗಿ ನೀವು ಎಷ್ಟು ನೋವುಗಳನ್ನ ಅನುಭವಿಸಿದಿರಿ. ನೀವು ನಮ್ಮ ಬಾಲ್ಯವನ್ನ, ನಮ್ಮ ಆ ಪೌಗಂಡ ಕಿರುಬಾಲಕರ ಸ್ಥಿತಿಯನ್ನ, ನಮ್ಮ ಯೌವನವನ್ನ ನೀವು ನೋಡಲಾಗಲಿಲ್ಲ. ನಾವು ಕೂಡ ನಿಮ್ಮ ಆ ಸಣ್ಣ ಹಸುಗೂಸು ಮಕ್ಕಳಿಗೆ, ಬೆಳೀತಾ ಇರುವಂತಹ ಬಾಲಕರಿಗೆ ತಂದೆ ತಾಯಿಗಳು ತೋರಿಸುವಂತಹ ಲಾಲನೆ, ಆ ಪಾಲನೆ ಎಷ್ಟು ಸುಮಧುರವಾಗಿರ್ತದೆ, ಎಷ್ಟು ಅದು ಪ್ರೀತಿ ಭರಿತವಾಗಿರ್ತದೆ. ಅದನ್ನು ನಾವು ಕೂಡ ಅನುಭವಿಸಲಿಲ್ಲ. ನೋಡಿ ಎಷ್ಟು ದುರದೃಷ್ಟರು ನಾವು. ನೀವು ಕೂಡ ಹಾಗೆ ಆಯಿತು. ಈ ಕಂಸನ ಕಾರಣದಿಂದಾಗಿ ನಾವಿಬ್ಬರೂ, ಅಂದ್ರೆ ಇಲ್ಲಿ ಕೃಷ್ಣ ಬಲರಾಮರು ಕೂಡ ಮತ್ತೆ ವಸುದೇವ ದೇವಕಿಯರು ಕೂಡ ಇಬ್ಬರು ಕೂಡ ಬಳಲಿದ್ವಿ. ಅಲ್ಲಿ ಕೃಷ್ಣ ಧರ್ಮಶಾಸ್ತ್ರ ಮತ್ತು ಇನ್ನಿತರ ನೀತಿಶಾಸ್ತ್ರಗಳ ಉಲ್ಲೇಖವನ್ನ ಮಾಡ್ತಾ ಹೇಳ್ತಾನೆ, ಒಬ್ಬ ಮಗ ತನ್ನ ತಂದೆ ತಾಯಿಯ ಕೊಡುಗೆಯನ್ನ ಸದಾ ಸ್ಮರಿಸಬೇಕು. ಆತ ಎಷ್ಟೇ ವರ್ಷಗಳು ತನ್ನ ತಂದೆ ತಾಯಿಯ ಸೇವೆಯನ್ನ ಮಾಡಿದ್ರೂ ಕೂಡ ಅವರ ಋಣವನ್ನ ಆತ ತೀರಿಸಲಾಗೋದೇ ಇಲ್ಲ. ಯಾವೊಬ್ಬ ಮಗ ಈ ಕರ್ತವ್ಯದಲ್ಲಿ ಚ್ಯುತನಾಗ್ತಾನೋ, ಈ ಕರ್ತವ್ಯವನ್ನ ಮಾಡದೆ ತಾನು ಅಹಂಕಾರಿಯಂತೆ ವರ್ತಿಸ್ತಾನೋ, ಆತನಿಗೆ ಈ ಪ್ರಕೃತಿ, ಈ ಸೃಷ್ಟಿ ಘೋರ ಶಿಕ್ಷೆಯನ್ನ ನೀಡ್ತದೆ. ತನ್ನ ಮಾಂಸವನ್ನೇ ತಿನ್ನುವಂತಹ ಪರಿಸ್ಥಿತಿ, ಆ ನರಕಕ್ಕೆ ಆತ ಪ್ರವೇಶ ಮಾಡ್ತಾನೆ. ತನ್ನ ತಂದೆ ತಾಯಿಗಳ ವಿರುದ್ಧ ಆತ ಈ ರೀತಿಯಾದಂತಹ ದ್ರೋಹ ಅಥವಾ ಕೆಟ್ಟ ಕಾರ್ಯವನ್ನ, ಅಥವಾ ಕೃತಘ್ನನಾದಾಗ, ಕೃತಘ್ನ ಅಂದ್ರೆ ಅನ್ಗ್ರೇಟ್ಫುಲ್ ಅಂತ ಏನ್ ಹೇಳ್ತಾರೆ, ಹಾಗಾಗಿ ಈ ಪರಿಸ್ಥಿತಿ ಆ ವ್ಯಕ್ತಿಗೆ, ಜೀವಾತ್ಮಕ್ಕೆ ದೊರಕತ್ತೆ. ಅಷ್ಟೇ ಅಲ್ಲ, ಯಾವೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕರ್ತವ್ಯದಲ್ಲಿ ವಿಫಲನಾಗಬಾರದು.
ಹಾಗೆ ವಿಫಲನಾಗಿ ಆತನಿಗೆ ಸಾಮರ್ಥ್ಯವಿದ್ದ ಮೇಲೂ ಕೂಡ ಆತ ತನ್ನ ಕರ್ತವ್ಯವನ್ನ ಮಾಡದಿದ್ದಲ್ಲಿ ಆತ ಸತ್ತನಂತೆಯೇ ಎಣಿಸಲಾಗತ್ತೆ. ಸತ್ತ ವ್ಯಕ್ತಿ ತನ್ನ ಪರಿ ಕರ್ತವ್ಯವನ್ನ ಮಾಡೋದಿಲ್ಲ. ಜೀವಿತ ವ್ಯಕ್ತಿ ಅಂದ್ರೆ ಆತ ಸಾಮರ್ಥ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ತನ್ನ ಕರ್ತವ್ಯವನ್ನ ಮಾಡಬೇಕು. ಇದನ್ನ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೃಷ್ಣ ಬಲರಾಮರು ಇಲ್ಲಿ ಮರುಗುತ್ತಾ ಇದ್ದಾರೆ ದೇವಕಿ ವಸುದೇವರ ಮುಂದೆ. ಈ ಕೃಷ್ಣನ ಇಷ್ಟೊಂದು ಆ ಆ ಮಗನ ಭಾವದಲ್ಲಿ ತಂದೆ ತಾಯಿ ವಸುದೇವ ದೇವಕಿಯರನ್ನ ಗೌರವದಿಂದ ಆತ ಸಂಬೋಧಿಸ್ತಾ ಇರೋದನ್ನ ಕೇಳಿ ಅವರು ಇನ್ನಷ್ಟು ಆ ವಾತ್ಸಲ್ಯ ಭಾವದಲ್ಲಿ ಮುಳುಗಿ ಹೋದರು. ಅವರ ಐಶ್ವರ್ಯದ ದೃಷ್ಟಿ ಅಲ್ಲಿ ಕ್ಷೀಣವಾಯಿತು. ಕೃಷ್ಣ ಕೈಜೋಡಿಸಿ ಅವರನ್ನ ಕ್ಷಮೆಯಾಚಿಸ್ತಾನೆ. ಅವರ ಪಾದಕ್ಕೆ ಪಾದಕ್ಕೆರಗಿ ಅವರ ಪಾದಸ್ಪರ್ಶವನ್ನ ಮಾಡ್ತಾನೆ, ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾನೆ. ಆಗ ಅಲ್ಲಿ ದೇವಕಿ ವಸುದೇವರು ಆ ಕೃಷ್ಣ ಬಲರಾಮರನ್ನ ತಮ್ಮ ತಮ್ಮ ಏನು ಹೇಳ್ತಾರೆ ತೊಡೆ ಮೇಲೆ ಕೂರಿಸಿಕೊಂಡು ಅವರನ್ನ ತಮ್ಮ ಅಶ್ರು ಬಾಷ್ಪಗಳಿಂದ ತಮ್ಮ ಕಣ್ಣೀರಿನಿಂದ ಅವರ ಅಭಿಷೇಕವನ್ನೇ ಮಾಡ್ತಾರೆ. ತಾಯಿ ದೇವಕಿ ಆ ಕೃಷ್ಣನಿಗೆ ಹಾಲುಣಿಸ್ತಾಳೆ. ಈ ರೀತಿ ಕೃಷ್ಣ ಬಲರಾಮರು ತಮ್ಮ ದೇವಕಿ ತಂದೆ ತಾಯಿಯಾದಂಥ ದೇವಕಿ ವಸುದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಕ್ಷಮೆಯನ್ನ ಯಾಚಿಸಿ ಗೌರವವನ್ನು ತೋರಿಸಿದರು. ಇದೆಲ್ಲವೂ ಕೂಡ ಆ ಒಂದು ಒಳಗಿರುವಂತಹ ಅಂತಃಪುರದ ಒಂದು ವಾಸಸ್ಥಾನದಲ್ಲಿ ನಡೀತಾ ಇತ್ತು. ಅಲ್ಲಿ ಬೇರೆ ಯಾರೂ ಕೂಡ ಇರಲಿಲ್ಲ. ವಿಶೇಷವಾಗಿ ಅಲ್ಲಿ ನಂದ ಮಹಾರಾಜ ಉಪಸ್ಥಿತನಿರಲಿಲ್ಲ. ಆ ದಿನ ಕೃಷ್ಣ ಬಲರಾಮರು ಅಂತಹ ಪರಾಕ್ರಮವನ್ನು ತೋರಿದ್ದಾರೆ. ಅವರಿಗೆ ರಾಜ ಅಂತಃಪುರದಲ್ಲಿ ಅವರಿಗೆ ವಿಶೇಷವಾದಂತಹ ಶುಶ್ರೂಷೆ ಸೇವೆಗಳು ನಡೀತಾ ಇವೆ. ಅವರ ಕ್ಷೇಮ ಸರಿಯಾಗಿದೆ, ಅವರಿಗೆ ಯಾವುದೇ ಅಪಾಯವಿಲ್ಲ ಅಂತ ಭಾವಿಸಿ ನಂದ ಮಹಾರಾಜ ತನ್ನ ಬಿಡಾರಕ್ಕೆ ಮರಳಿ ಹೋಗಿದ್ದ. ಆಗ ಇಲ್ಲಿ ವಸುದೇವ ದೇವಕಿಯರ ಮುಂದೆ ಕೃಷ್ಣ ಬಲರಾಮರು ಈ ಮಾತುಗಳನ್ನು ಹೇಳಿ ಅವರು ಕ್ಷಮೆಯನ್ನ ಯಾಚಿಸಿದರು. ಅದಾದ ನಂತರ ಕೆಲ ದಿನಗಳಲ್ಲಿ ಅನೇಕ ಘಟನೆಗಳು ನಡೀತವೆ. ಮೊದಲನೇದಾಗಿ ಅಲ್ಲಿ ಕೃಷ್ಣ ಬಲರಾಮರು ಉಗ್ರಸೇನ ದೇವಕಿಯ ತಂದೆ ಕಂಸನ ತಂದೆ ಉಗ್ರಸೇನನನ್ನ ರಾಜನನ್ನಾಗಿ ಸ್ಥಾಪಿಸಿದ. ಅಲ್ಲಿ ವಿಶೇಷವಾದಂತಹ ಮಾತು ಬರುತ್ತೆ. ಉಗ್ರಸೇನ ಯಾಕೆ? ಕೃಷ್ಣನೇ ರಾಜನಾಗಬಹುದಾಗಿತ್ತು. ಎಂತಹ ಮಹಾಪರಾಕ್ರಮವನ್ನು ತೋರಿಸಿದ್ದಾನೆ. ಆದರೆ ಕೃಷ್ಣ ಯಾಕೆ ಆಗ್ಲೇ ವೃದ್ಧನಾಗಿರುವಂತಹ ಉಗ್ರಸೇನನನ್ನ ರಾಜನನ್ನಾಗಿ ಸ್ಥಾಪಿಸ್ತಾ ಇದ್ದಾನೆ? ಅಲ್ಲಿ ಕೃಷ್ಣನೇ ಈ ಮಾತನ್ನ ಹೇಳ್ತಾನೆ. ಯಾಕೆಂದರೆ ನಮ್ಮ ಮೇಲೆ ಒಂದು ಶಾಪವಿದೆ. ಯದುಕುಲದವರು ಸಾಮ್ರಾಟರಾಗೋದಕ್ಕೆ ಆಗೋದಿಲ್ಲ ಅಂತ ಶಾಪವಿದೆ. ಆ ಶಾಪವನ್ನ ಗೌರವಿಸ್ತಾ ನಾವು ಆಗ್ಲಿಕ್ಕೆ ಆಗೋದಿಲ್ಲ. ಓ ಉಗ್ರಸೇನ, ನೀವು ರಾಜರಾಗಿ. ಆದರೆ ಉಗ್ರಸೇನ ಕೂಡ ಯದುಕುಲದಲ್ಲಿ ಬರ್ತಾನೆ. ನಂದ ಮಹಾರಾಜನು ವಸುದೇವನು ಕೂಡ ಯದುಕುಲದಲ್ಲಿ ಬರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಉಗ್ರಸೇನ ಅವನು ಕೂಡ, ಅನಂತರ ದೇವಕಿ ಅವರು ಕೂಡ ಯದುಕುಲದಲ್ಲಿ ಬರ್ತಾರೆ. ಆದರೂ ಕೂಡ ಅಲ್ಲಿ ಕೃಷ್ಣ ನನ್ನ ಹೇಳಿಕೆಯನ್ನ ಗೌರವಿಸಿ ಇದನ್ನು ನೀವು ನನ್ನ ಆಜ್ಞೆ ಅಂತ ಸ್ವೀಕರಿಸಬಹುದು. ಯಾಕೆಂದ್ರೆ ಯಾವುದೇ ಶಾಪವೂ ಕೂಡ ಅದು ನನ್ನ ಆಜ್ಞೆ ಅಥವಾ ನನ್ನ ಹೇಳಿಕೆಗೆ ಮೀರಿದ್ದು ಅಲ್ಲ. ನಾನು ನಿಮ್ಮನ್ನ ರಾಜನನ್ನಾಗಿ ಸ್ಥಾಪಿಸ್ತಾ ಇದ್ದೀನಿ, ನಾನು ನಿಮ್ಮ ಅಧೀನನಾಗಿರ್ತೀನಿ ಅಂತ ಕೃಷ್ಣ ಅಲ್ಲಿ ಹೇಳ್ತಾನೆ. ಅದಾದ ಮೇಲೆ ಕೃಷ್ಣ ತನ್ನ ಎಲ್ಲ ಬಂಧು ಬಾಂಧವರನ್ನ, ಆ ಯದುಕುಲದವರು, ಆ ಯದು, ಸಾತ್ವಕ, ವೃಷ್ಣಿ, ಭೋಜ, ಅಂಧಕ, ಅನೇಕ ಆ ಯದುಕುಲದವರೆಲ್ಲ ಏನಿದ್ರು ಅವರೆಲ್ಲರೂ ಕಂಸನ ಆ ಅಧರ್ಮ ಕಾರ್ಯಗಳನ್ನ ಕಂಡು ಹೆದರಿ, ಯಾಕೆಂದ್ರೆ ಕಂಸ ಎಲ್ಲರನ್ನು ಕೊಲ್ಲುತ್ತಾ ಇದ್ದ, ಅನೇಕ ಅತ್ಯಾಚಾರ, ಅನಾಚಾರ, ದುರಾಚಾರಗಳನ್ನ ಮಾಡಿದ್ದ. ಆತನಿಗೆ ಹೆದರಿ ಅವರು ಆ ಮಥುರೆಯನ್ನ ಬಿಟ್ಟು ಹೊರ ಹೋಗಿದ್ರು. ಅನೇಕ ಜಾಗಗಳಲ್ಲಿ ಅವರು ಅಡಗಿ ವಾಸ ಮಾಡ್ತಾ ಇದ್ರು. ಈಗ ಕೃಷ್ಣ ಬಲರಾಮರು ಅವರನ್ನ ಆಹ್ವಾನಿಸ್ತಾರೆ. ಗೌರವಪೂರ್ವಕವಾಗಿ ಅವರಿಗೆ ಸ್ವೀಕೃತಿಯೂ ಕೂಡ ಆಗ್ತದೆ. ಭಗವಂತನ ಸುಂದರ ರೂಪ, ಆತನ ಗುಣಗಳನ್ನ ನೋಡಿ ಅವರು ಎಲ್ಲ ದುಃಖದಿಂದ ಮುಕ್ತರಾದರು. ಅನೇಕ ವರ್ಷಗಳ ಕಾಲ ಅವರು
ಒಂದು ರೀತಿ ಅಜ್ಞಾತವಾಗಿ ವಾಸಿಸ್ತಾ ಇದ್ರು. ಈಗ ಕೃಷ್ಣ ಅವರೆಲ್ಲರಿಗೂ ಕೂಡ ಸುರಕ್ಷೆಯನ್ನ, ಆನಂದವನ್ನ ನೀಡ್ತಾ ಇದ್ದಾನೆ. ಇದಾದ ಮೇಲೆ ಅನೇಕ ಘಟನೆಗಳಲ್ಲಿ ನಡೀತಾ ಇವೆ. ಆ, ಆದರೆ ಒಂದು ಘಟನೆ ಶುಕಮುನಿಗಳು ವಿಶೇಷವಾಗಿ ಆ ಆ ಕಂಸನ ವಧೆಯಾದಂತಹ ಮರುದಿನ ಆದಂತಹ ಘಟನೆಯನ್ನ ಇಲ್ಲಿ ಮತ್ತೆ ಇನ್ನೊಮ್ಮೆ ಉಲ್ಲೇಖ ಮಾಡ್ತಾರೆ ನೋಡಿ. ಈ ಘಟನೆ ಏನದು, ಉಗ್ರಸೇನನನ್ನ ರಾಜನಾಗಿ ಘೋಷಿಸಿ ಸ್ಥಾಪಿಸೋದು, ಅಭಿಷೇಕ ಆಗುತ್ತೆ. ಅದಾದ ನಂತರ ಕೃಷ್ಣ ಎಲ್ಲ ವೃಷ್ಣಿ ಬಾಂಧವರನ್ನ ಕರೆತರ್ತಾನೆ ಮತ್ತೆ. ಅದೆಲ್ಲವೂ ಕೂಡ ಅನೇಕ ದಿನಗಳ ಆದಮೇಲೆ ಆದದ್ದು. ಆದರೆ ಒಂದು ಘಟನೆ, ಅದನ್ನ ಇಲ್ಲಿ ಶುಕಮುನಿಗಳು ಮತ್ತೆ ವಿಶೇಷವಾಗಿ ಇಲ್ಲಿ ವರ್ಣಿಸ್ತಾರೆ. ಆ ಘಟನೆ ಯಾವುದು? ಅದುವೇ ಕೃಷ್ಣ ಬಲರಾಮರು ನಂದ ಮಹಾರಾಜನ ಜೊತೆ ಮಾತುಕತೆ ಮಾಡೋದು. ನಂದ ಮತ್ತೆ ಇನ್ನಿತರ ಗೋಪರೆಲ್ಲ, ಕೃಷ್ಣ, ಕಂಸನ ವಧೆ ಆಯಿತು, ಈಗ ನಾವು ವೃಂದಾವನಕ್ಕೆ ಮರಳಿ ಹೋಗಬೇಕು. ಅವರು ಆ ಅಪೇಕ್ಷೆಯಿಂದ ಅಲ್ಲೂ ಕಾಯ್ತಾ ಇದ್ದಾರೆ. ಆಯ್ತು, ಈಗ ಕೃಷ್ಣ ಒಂದಿನ 2 ದಿನ ಹೋಗೋಣ ಬಾ, ಆಯ್ತು. ಅಲ್ಲಿ ವೃಂದಾವನದಲ್ಲಿ ನಮ್ಮೆಲ್ಲ ಸಂಗಡಿಗರು ಭಕ್ತರು ಕಾಯ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಕೃಷ್ಣ ಬಲರಾಮರು ಏಕಾಂತದಲ್ಲಿ ನಂದ ಮಹಾರಾಜನ ಬಳಿ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ವಿಶೇಷ ಮಾತುಗಳನ್ನು ಹೇಳ್ತಾರೆ. ಏನದು? ವಿಶೇಷವಾಗಿ ಬಲರಾಮ ನಂದ ಮಹಾರಾಜನ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಯಾಕೆಂದ್ರೆ ಬಲರಾಮ ವಸುದೇವನ ಮಗ ಅನ್ನೋದು ನಂದ ಮಹಾರಾಜನಿಗೆ ತಿಳಿದಿತ್ತು. ಆದರೆ ಕೃಷ್ಣ, ಆತನು ವಸುದೇವನ ಮಗ, ಇದು ಯಾರಿಗೂ ಗೊತ್ತಿರಲಿಲ್ಲ. ವೃಂದಾವನದ ಯಾವ ಭಕ್ತರು ಕೂಡ ಇದರಿಂದ ಅವರಿಗೆ ಆ ಅರಿವು ಇರಲಿಲ್ಲ. ವಿಶೇಷವಾಗಿ ಅಲ್ಲಿ ಕೇಳಿದ್ರು ಕೂಡ ಅದನ್ನು ಅವರು ನಂಬಿರಲಿಲ್ಲ. ಅವರಿಗೆ ಕೃಷ್ಣ ಇವನು ನಮ್ಮ ವೃಂದಾವನದ, ನಮ್ಮ ವ್ರಜೇಶನಾದಂತಹ ನಂದನ ಮಗ, ಯಶೋದೆಯ ಮಗ, ಇದೇ ಅವರ ಮನಸ್ಸಿನಲ್ಲಿ ಆಳವಾಗಿತ್ತು. ಈಗ ಬಲರಾಮ ಮುಂದೆ ಬಂದು ನಂದ ಮಹಾರಾಜನಿಗೆ ಹೇಳ್ತಾನೆ. ಈ ವಚನಗಳು ತುಂಬಾ ವಿಶೇಷವಾದವು. ಏನಿದು ಇಲ್ಲಿ? ಓ ನಂದ ಮಹಾರಾಜ, ನೀವು ನನ್ನ ಪೋಷಕರು. ತಂದೆ ತಾಯಿಗಳು ಮಕ್ಕಳಿಗೆ ಜೀವಕ್ಕಿಂತ ಮಿಗಿಲಾದವರು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ. ಹೇಳಬೇಕಂದ್ರೆ ಕೆಲವೊಮ್ಮೆ ಮಕ್ಕಳು ತಮ್ಮ ಬಂಧು ಬಾಂಧವರಿಂದ, ಪರಿವಾರದಿಂದ ಆಗ್ಬಿಡ್ತಾರೆ ಕೆಲವೊಮ್ಮೆ. ಆನಂತರ ಬೇರೊಬ್ಬರ ಶುಶ್ರೂಷೆಯಲ್ಲಿ, ವಾತ್ಸಲ್ಯದಲ್ಲಿ ಅವರು ಬೆಳೀತಾರೆ. ಆ ಬೇರೊಬ್ಬರು ಏನಿದ್ದಾರೆ, ಒಂದು ರೀತಿಯಲ್ಲಿ ಅವರು ಮಲತಾಯಿ ಮಲತಂದೆ ಅಂತಿದ್ರೂ ಕೂಡ, ಆದರೆ ಅವರೇ ಆ ಜೀವಕ್ಕೆ, ಆ ಮಗುವಿಗೆ ನಿಜವಾದ ತಂದೆ ತಾಯಿ. ನಿಜವಾದ ತಂದೆ ತಾಯಿ ಅಂದರೆ ಯಾರು ಮಕ್ಕಳನ್ನ ಪಾಲಿಸ್ತಾರೋ ಅವರು. ಕೇವಲ ಜನ್ಮ ನೀಡುವವರು ನಿಜವಾದ ತಂದೆ ತಾಯಿ ಆಗೋದಿಲ್ಲ. ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಬಲರಾಮ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಅನ್ನೋ ಸ್ವಲ್ಪ ಇಲ್ಲಿ ಇನ್ನಷ್ಟು ನಾವು ಆಳವಾಗಿ ಯೋಚಿಸ್ಬೇಕು. ಯಾಕೆಂದ್ರೆ ಬಲರಾಮ, ಆತ ಹುಟ್ಟಿದ್ದು ರೋಹಿಣಿ ಮತ್ತೆ ವಸುದೇವರಿಗೆ. ಆದರೆ ಕಂಸನ ಈ ಕೆಟ್ಟ ಕಾರ್ಯಗಳ ಪ್ರಭಾವದಿಂದ ವಸುದೇವ ಆ ಬಲರಾಮನನ್ನ ಕ್ಷೇಮವಾಗಿರಿಸಲಿಕ್ಕೆ ಅಂತ ರೋಹಿಣಿಯನ್ನ ಮುಂಚೆಯೇ, ಮಗುವಿನ ಜನನವಾಗುವ ಮುಂಚೆಯೇ ರೋಹಿಣಿ ವೃಂದಾವನದಲ್ಲಿ ವಸುದೇವ ಇರಿಸಿರ್ತಾನೆ ರೋಹಿಣಿಯನ್ನ, ಅಲ್ವಾ? ಸೊ ಹಾಗಾಗಿ ವಸುದೇವನ ಮಗ ಈ ಬಲರಾಮ ಈ ನಂದ ಮತ್ತೆ ಯಶೋಧೆಯರ ವಾತ್ಸಲ್ಯದಲ್ಲಿ ಬೆಳೆದಿದ್ದಾನೆ. ಇಲ್ಲಿ ಬಲರಾಮ ವಿಶೇಷವಾಗಿ ಹೇಳ್ತಾನೆ, ನೀವು ನಂದ ಯಶೋಧೆಯರು, ನೀವು ಎಂದೂ ಕೂಡ ನಾನು ಮತ್ತೆ ಕೃಷ್ಣ ಇವರನ್ನ ಸಮಾನವಾಗಿ, ನಮ್ಮಿಬ್ಬರನ್ನು ನೀವು ಸಮಾನವಾಗಿ ಪ್ರೀತಿಸಿದ್ರಿ, ಪೋಷಿಸಿದ್ರಿ, ಬೆಳೆಸಿದ್ರಿ. ನಮ್ಮ ಮೇಲೆ ಪ್ರೀತಿಯನ್ನ ಒಂದೇ ರೀತಿಯಾಗಿ ಹರಿಸಿದ್ದೀರಾ, ಯಾವುದೇ ಒಂದು ಭೇದವಿಲ್ಲದೆ. ಹಾಗಾಗಿ ನಾನು ನಿಮ್ಮ ಮೇಲೆ ಅಪಾರವಾದ ಗೌರವ ಮತ್ತೆ ವಾತ್ಸಲ್ಯದಿಂದ ಇಲ್ಲಿ ಹೇಳ್ತಾ ಇದ್ದೀನಿ ಮಾತನ್ನ. ನೀವು ಯೋಚಿಸ್ತಾ ಇರಬಹುದು, ನಾನು ಇಲ್ಲಿ ಇರಬೇಕಾಗತ್ತೆ ಅಂತ. ನಾನು ಮಥುರೆಯಲ್ಲಿ ಇರಬೇಕಾಗೋದು ಅದು ಒಂದು ರೀತಿ ಸೂಕ್ತ. ಆದರೆ ನಾನು ಇಲ್ಲಿ ಕೃಷ್ಣನಿಲ್ಲದೆ ಹೇಗಿರಲಿ? ಕೃಷ್ಣ ನನ್ನ ಒಂದು ರೀತಿ
ನಿತ್ಯ ಸಂಗಾತಿ. ನಾನು ಅವನನ್ನ ಬಿಟ್ಟು ಇಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಈ ಮಥುರೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಕೃಷ್ಣನಿಲ್ಲದೆ. ಆಹಾ, ಹಾಗಾದ್ರೆ ನಾನು ಕೃಷ್ಣನನ್ನು ಕೂಡ ಕರೆದುಕೊಂಡು ಈ, ಹೋಗ್ಬಿಡ್ಲಾ? ಕೃಷ್ಣ, ಅವನ ಜೊತೆ ಬಲರಾಮ, ನೀನು ಕೂಡ ವೃಂದಾವನಕ್ಕೆ ಬಂದ್ಬಿಡು. ಆ, ಹಾಗಂತ ನಂದ ಮಹಾರಾಜ ಯೋಚನೆ ಮಾಡ್ತಾನೆ. ಆದರೆ ತಕ್ಷಣವೇ ಅವನ ಯೋಚನೆಯಲ್ಲಿ, ಆಲೋಚನೆಯಲ್ಲಿ ಇನ್ನಷ್ಟು ವಿಚಾರಗಳು ಹೊರಹೊಮ್ಮುತ್ತವೆ. ಅರೆ, ನಾನೇನಾದ್ರೂ ಬಲರಾಮನನ್ನು ಕೂಡ ಕೃಷ್ಣನ ಜೊತೆ ವೃಂದಾವನಕ್ಕೆ ಕರೆದುಕೊಂಡು ಹೋಗ್ಬಿಟ್ರೆ ಯಾರು ತುಂಬಾ ನೋವನ್ನ ಅನುಭವಿಸ್ತಾರೆ? ವಸುದೇವ ವಸುದೇವ ದೇವಕಿ. ದೇವಕಿ. ವಸುದೇವ ದೇವಕಿಯರು. ಈಗ ತಾನೇ ಆ, ನನ್ನ ಮಕ್ಕಳು, ಆ, ನನ್ನ 11 ವರ್ಷದಿಂದ ನಾನು ಅವರ ಬಳಿ ಇರಲಿಲ್ಲ, ಅವರು ನಮ್ಮ ಕಣ್ಮುಂದೆ ಇರಲಿಲ್ಲ, ಬೆಳಿಲಿಲ್ಲ. ಈಗ ಆ, ಒಂದು ದಿನ ಆಗಿದೆ, ಕಂಸನ ವಧೆ ಆಗಿದೆ, ಈಗ ತಾನೇ ನನ್ನ ಮಗ ಬಲರಾಮನ ಬಂದಿದ್ದಾನೆ. ತಕ್ಷಣವೇ ಈ ನಂದ ಆತನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ನಂದ ಇವನು ಎರಡನೆಯ ಕಂಸನಂತೆ ವರ್ತಿಸ್ತಾ ಇದ್ದಾನೆ. ಹ ಈ ರೀತಿಯಾಗಿ ವಸುದೇವ ಯೋಚಿಸಬಹುದು. ಅವನ ನೋವು ಇನ್ನಷ್ಟು ಹೆಚ್ಚಾಗತ್ತೆ. ಇಂತಹ ಕ್ರೌರ್ಯವನ್ನು ನಾನು ಹೇಗೆ ಮಾಡಲಿ ಅಂತ ನಂದ ಮಹಾರಾಜ ಅಲ್ಲಿ ಅನೇಕ ಶೋಕದಲ್ಲಿ ಮುಳುಗ್ಬಿಡ್ತಾನೆ. ಅನೇಕ ಒಂದು ರೀತಿಯ ಸಂಕಟ ಆತನಿಗೆ, ಧರ್ಮ ಸಂಕಟ. ಆಗ ಕೃಷ್ಣ ಮುಂದೆ ಬಂದು ಹೇಳ್ತಾನೆ, ತಂದೆ, ದಯವಿಟ್ಟು ನೀವು ಕೆಲವು ದಿನಗಳು ನಾನು ಇಲ್ಲೇ ಇರಲಿಕ್ಕೆ ಬಿಡಿ. ನಾನು ಇಲ್ಲಿ ಅಣ್ಣನೊಡನೆ ಇರ್ತೀನಿ. ಯಾವಾಗ ನಿಮ್ಮ ಸಹೋದರರಾದಂತಹ, ನಿಮ್ಮ ಬಂಧುಗಳಾದಂತಹ ಈ ಯದುವೃಷ್ಣಿಯರು ಬಲರಾಮನೊಡನೆ ಅವರ ಸಂಬಂಧ ಗಾಢವಾಗಿ ಅವರು ಕ್ಷೇಮದಿಂದ ಜೀವಿಸ್ತಾರೋ, ಈ ಎಷ್ಟೊಂದು ವರ್ಷಗಳಿಂದ ಅವರು ನೋವಿನಲ್ಲಿ, ಭಯದಲ್ಲಿ ಜೀವಿಸಿದ್ರು. ಆದರೆ ಈಗ ಅವರ ಸ್ಥಿತಿ ಮತ್ತೆ ಒಳ್ಳೆಯದಾಗ್ತಾ ಇದೆ. ಅದು ಯಾವಾಗ ಚೆನ್ನಾಗಿರುವಂತಹ ಸ್ಥಿತಿಗೆ ಮರಳುತ್ತೋ ಅದಾದ ಮೇಲೆ ನಾನು ಖಚಿತವಾಗಿ ವೃಂದಾವನಕ್ಕೆ ಬರ್ತೀನಿ. ದಯವಿಟ್ಟು ನೀವು ಇನ್ನಿತರ ಗೋಪರೊಡನೆ ದಯವಿಟ್ಟು ವೃಂದಾವನಕ್ಕೆ ಮರಳಿ ಹೋಗಿ. ನನ್ನ ಇನ್ನಿತರ ಮಿತ್ರರು, ನನ್ನ ತಾಯಿ ಯಶೋದೆ, ಹಿರಿಯ ಗೋಪಿಯರು, ಅದಲ್ಲದೆ ನನ್ನ ಅನೇಕ ಭಕ್ತರು, ಗೋಪಿಯರು ಎಲ್ಲರಿಗೂ ಕೂಡ ಸಾಂತ್ವನ ನೀಡಿ ನಾನು ಬೇಗನೆ ಬರ್ತೇನೆ ತಂದೆ ಅಂತ ಕೃಷ್ಣ ಅಲ್ಲಿ ಆ ಮಾತನ್ನ ಹೇಳ್ತಾನೆ. ಅನೇಕ ಉಡುಗೊರೆಗಳನ್ನ ಕೃಷ್ಣ ತನ್ನ ವೃಂದಾವನದ ಭಕ್ತರಿಗೆ ಅಂತ ಹೇಳಿ ನಂದ ಮಹಾರಾಜನ ಕೈಗೆ ನೀಡ್ತಾನೆ. ನಂದ ಮಹಾರಾಜ ಆತ ಈ ಪರಿಸ್ಥಿತಿಯಲ್ಲಿ ಆತನ ಮನಸ್ಸು ಒಂದು ರೀತಿ ಹೃದಯ ವಿದ್ರಾವಕ ಸ್ಥಿತಿ ಅದು ಆಕ್ಚುಲಿ. ಆತ ಅನೇಕ ಶೋಕಾಶ್ರುಗಳನ್ನು ಅಲ್ಲಿ ಸುರಿಸ್ತಾ ಇದ್ದಾನೆ. ಕೃಷ್ಣನನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೇಗೆ ಹೋಗ್ಲಿ, ವೃಂದಾವನದ ಭಕ್ತರೆಲ್ಲರೂ ಕೂಡ ನನ್ನನ್ನು ಪ್ರಶ್ನಿಸ್ತಾರೆ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ ಅಂತ. ಅದಲ್ಲದೆ ನಾನಾದ್ರೂ ಕೂಡ ಹೇಗೆ ವೃಂದಾವನದಲ್ಲಿ ಕೃಷ್ಣನಿಲ್ಲದೆ ಇರಲಿ? ಈ ರೀತಿ ಆತ ಒಂದು ರೀತಿ ಗದ್ಗದಿತನಾಗಿ, ಒಂದು ರೀತಿ ದುಃಖಿತನಾಗಿ ಅಲ್ಲಿಂದ ವೃಂದಾವನಕ್ಕೆ ಮರಳಿ ಹೋಗ್ತಾನೆ. ಈಗ ಇಲ್ಲಿ ಕೃಷ್ಣ ಬಲರಾಮರು ಅವರು ಈಗ ಅನೇಕ ದಿನಗಳು ಅಲ್ಲಿ ಕಳೀತಾ ಇವೆ. ವಸುದೇವ ಕೃಷ್ಣನ ಈ ಬಲರಾಮನ ಮತ್ತೆ ಕೃಷ್ಣನ ಈ ಬರುವಿಕೆಯನ್ನ ಸಂಭ್ರಮಿಸ್ತಾ ಆತ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ. ಬೃಹತ್ ಪ್ರಮಾಣದಲ್ಲಿ ಬ್ರಾಹ್ಮಣರನ್ನ ಗೌರವಿಸ್ತಾನೆ, ಅವರಿಗೆ ದಾನವನ್ನು ನೀಡ್ತಾನೆ. ಕೃಷ್ಣನ ಜನ್ಮದ ಸಮಯದಲ್ಲೇ ವಸುದೇವ ಸುಮಾರು 10,000 ಹಸುಗಳನ್ನ ಮನಸ್ಸಿನಲ್ಲಿಯೇ ಆತ ದಾನವಾಗಿ ನೀಡಿದ್ದ. ಆದರೆ ಅದಾದ ಮೇಲೆ ಆತ ಏನು ಹೇಳ್ತಾರೆ, ಸಾಕ್ಷಾತ್ ರೂಪದಲ್ಲಿ ನೀಡ್ಲಿಕ್ಕೆ ಆಗಿರ್ಲಿಲ್ಲ, ಯಾಕೆಂದ್ರೆ ಆ ಪರಿಸ್ಥಿತಿ ಬರಲೇ ಇಲ್ಲ. ಈಗ ಆತ ಅದನ್ನ ನೆನೆಸ್ಕೊಂಡು 10,000 ಹಸುಗಳನ್ನ ಎಲ್ಲ ಶೃಂಗಾರದೊಂದಿಗೆ ಅವರನ್ನ ಆ ಹಸುಗಳನ್ನ ಯೋಗ್ಯ ಬ್ರಾಹ್ಮಣರಿಗೆ ದಾನವಾಗಿ ನೀಡ್ತಾನೆ. ಅನೇಕ ಪುಣ್ಯ ಕಾರ್ಯಗಳು ಅಲ್ಲಿ ನಡೀತವೆ ಕೃಷ್ಣ ಬಲರಾಮರ ಸುರಕ್ಷೆಗೆ, ಅವರ ಒಳಿತಿಗೋಸ್ಕರ. ಅದಾದ ಮೇಲೆ ಗುರು ಗರ್ಗಾಚಾರ್ಯರಿಂದ ಕೃಷ್ಣ ಬಲರಾಮರಿಗೆ ಉಪನಯನವನ್ನ ಏರ್ಪಡಿಸಲಾಗ್ತದೆ. ಉಪನಯನ ಇದು ವೈದಿಕ ಸಮಾಜದಲ್ಲಿ ಒಂದು ರೀತಿ ಗುರುವಿನಿಂದ ಸಿಗುವಂತಹ ಇನ್ನೊಂದು ಜನ್ಮ ಅಂತಾನೆ ಹೇಳ್ತಾರೆ.
ಒಂದು ಜನ್ಮ ತಂದೆ ತಾಯಿಗಳಿಂದ ಗರ್ಭಾಧಾನ ಸಂಸ್ಕಾರದ ನಂತರ ದೊರಕುವಂತಹ ಜನ್ಮ. ಎರಡನೆಯ ಜನ್ಮ ಅದು ಗುರುವಿನಿಂದ, ಗುರು ಮತ್ತೆ ವೇದಶಾಸ್ತ್ರಗಳ ಆ, ಆ, ಅವುಗಳಿಂದ ದೊರಕುವಂತಹ ಜನ್ಮ, ಅದು ಆಧ್ಯಾತ್ಮಿಕ ಜನ್ಮ. ಅದಕ್ಕೆ ಉಪನಯನ ಅಥವಾ ದೀಕ್ಷೆ ಅಂತ ಕೂಡ ಹೇಳ್ತಾರೆ. ಅದನ್ನ ಆ ಸಮಾರಂಭವನ್ನ ಏರ್ಪಡಿಸಲಾಯಿತು. ಗರ್ಗಾಚಾರ್ಯರಿಂದ ಉಪನಯನದ ಉತ್ಸವ ನೆರವೇರಿತು. ಅದಾದ ಮೇಲೆ ಕೃಷ್ಣ ಬಲರಾಮರು ನಾವೀಗ ಗಾಯತ್ರಿ ವ್ರತ, ಬ್ರಹ್ಮಚರ್ಯ ವ್ರತವನ್ನ ಪಾಲಿಸ್ತೀವಿ ಅನ್ನೋ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ವೈದಿಕ ಸಮಾಜದಲ್ಲಿ ಉಪನಯನದ ನಂತರ ವಿದ್ಯಾರಂಭ ಪ್ರಾರಂಭ ಆಗಿ ಗುರುಕುಲವನ್ನ ಪ್ರವೇಶ ಮಾಡ್ತಾರೆ. ಆ ಆ, ದ್ವಿಜ ಆ, ದ್ವಿಜವರ್ಗದ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸಲಾಗತ್ತೆ. ಗುರುವಿನ ಆಶ್ರಮದಲ್ಲಿ ಅವರು ವಾಸ ಮಾಡ್ತಾ, ಗುರುವಿನ ಸೇವೆಯನ್ನ ಮಾಡ್ತಾ, ಗುರುವಿನಿಂದ ಅವರು ಜ್ಞಾನವನ್ನ, ಆ, ಉಪಯೋಗಿ ವಿದ್ಯೆಗಳನ್ನ ಅವರು ಕಲಿತಾರೆ. ಹೀಗೆ ಸಾಂದೀಪನಿ ಎನ್ನುವಂತಹ ಒಬ್ಬ ಮಹಾನ್ ಆಚಾರ್ಯ, ಕಾಶಿಯ ಮಹಾನ್ ವೇದಜ್ಞ, ಆ, ಈತನ ಆಶ್ರಮ ಆವಂತಿ ಎನ್ನುವಂತಹ ಕ್ಷೇತ್ರದಲ್ಲಿತ್ತು. ಈಗಿನ ಉಜ್ಜಯಿನಿ, ಮಧ್ಯಪ್ರದೇಶದ ಉಜ್ಜಯಿನಿ ಅಂತ ಏನು ಹೇಳ್ತಾರೆ. ಅಲ್ಲಿ ಕೃಷ್ಣ ಬಲರಾಮರು ವಿದ್ಯಾಭ್ಯಾಸಕ್ಕೋಗಿ ಅಲ್ಲಿ ತೆರಳ್ತಾರೆ. ಅವರು ಒಬ್ಬ ಆದರ್ಶ ಒಬ್ಬ ಶಿಷ್ಯನಂತೆ ಅಲ್ಲಿ ವರ್ತಿಸ್ತಾರೆ. ಹೇಳಬೇಕಂದ್ರೆ ಪರಮಪುರುಷ ಭಗವಂತನಿಗೆ ವಿದ್ಯಾಭ್ಯಾಸದ ಅಗತ್ಯ ಏನಿದೆ? ಎಲ್ಲ ಜ್ಞಾನವೂ ಆತನಿಂದನೇ ಹೊರಹೊಮ್ಮುತ್ತಾ ಇದೆ. ಆತ ಪರಿಪೂರ್ಣ, ಸಂಪೂರ್ಣ. ಆದರೂ ಕೂಡ ಸಾಮಾನ್ಯ ಜನತೆಗೆ, ಜಗತ್ತಿಗೆ ಒಂದು ಉದಾಹರಣೆಯನ್ನ ತೋರಿಸ್ತಾ ಇದ್ದಾನೆ ಕೃಷ್ಣ ಬಲರಾಮ. ಹೇಗೆ ರಾಮಚಂದ್ರನೂ ಕೂಡ ಗುರುವಿನಿಂದ ಜ್ಞಾನವನ್ನ ಪಡೆದ್ನೋ, ಹೇಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಗುರುವಿನಿಂದ ಜ್ಞಾನವನ್ನ ಪಡೆದ್ರು ಅಥವಾ ಗುರುವನ್ನ ಸ್ವೀಕರಿಸಿದ್ರೋ, ಹಾಗೆಯೇ ಇಲ್ಲಿ ಕೃಷ್ಣ ಬಲರಾಮರಲ್ಲೂ ಕೂಡ ಈ ತತ್ವವನ್ನು ಕಾಣಬಹುದು. ಗುರುವಿನ ಆಶ್ರಯವನ್ನ ಪಡೆದ ನಂತರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲ ಹೆಜ್ಜೆ ಅಂತಿರುತ್ತೆ ಆ ದೀಕ್ಷೆ ಅಥವಾ ಆಶ್ರಯ. ಅದಾದ ಮೇಲೆ ಭಕ್ತಿಯ, ಆಧ್ಯಾತ್ಮಿಕತೆಯ ಇನ್ನಿತರ ಮೆಟ್ಟಿಲುಗಳನ್ನು ಏರ್ತಾ ಹೋಗ್ತಾರೆ. ಸೊ ಹೀಗೆ ಅಲ್ಲಿ ಸಾಂದೀಪನಿ ಮುನಿ ಕೂಡ ಈ ಅದ್ಭುತ ಶಿಷ್ಯರನ್ನ ಆತ ಸ್ವೀಕರಿಸಿ ಅವರನ್ನು ಕೂಡ ಗೌರವಿಸ್ತಾನೆ. ಆ ಕೆಲ ದಿನಗಳಲ್ಲಿ ಎಷ್ಟು ಬೇಗನೆ ಈ ಕೃಷ್ಣ ಬಲರಾಮರು ಆ ವಿದ್ಯೆಗಳನ್ನ ಕಲಿತರು. ಚತುರ್ದಶ ವಿದ್ಯೆ ಅಂತ ಏನ್ ಹೇಳ್ತಾರೆ, ವೇದಗಳು, ಉಪವೇದಗಳು, ವೇದಾಂಗಗಳು, ಇವೆಲ್ಲವುಗಳನ್ನ ಸೇರಿಸಿ 14 ವಿಷಯಗಳು, ವೇದದ ವಿದ್ಯೆಯ ವಿಷಯಗಳನ್ನ ಅವರು ಬೇಗನೆ ಕಲಿತು ಬಿಟ್ರು. ಅದಾದ ಮೇಲೆ 64 ಕಲೆಗಳನ್ನ ಅವರು 64 ದಿನಗಳಲ್ಲಿ ಕಲಿತರು. ಒಮ್ಮೆ ಮಾತ್ರ ಓದಿ ಅದರಲ್ಲಿ ಅವರು ನಿಪುಣರು, ಚಾಣಾಕ್ಷರಾದರು. ಪ್ರತಿಯೊಂದು ದಿನ ಪ್ರತಿಯೊಂದು ವಿದ್ಯೆ ಕಲೆಯನ್ನು ಅವರು ಕಲಿತಾ ಹೋದರು. 64 ದಿನಗಳಲ್ಲಿ 64 ಕಲೆಗಳಲ್ಲಿ, ಚತುರ್ದಶ ವಿದ್ಯೆಗಳಲ್ಲಿ ಅವರು ನಿಪುಣರಾದರು. ಹೀಗೆ ಅವರ ವಿದ್ಯಾಭ್ಯಾಸ ಅಷ್ಟು ಬೇಗನೆ ಅದು ಪೂರ್ತಿಯೂ ಆಯಿತು. ಸಾಂದೀಪನಿ ಮುನಿ ಅವರಿಂದ ಪೂರ್ತಿಯಾಗಿ ಸಂತುಷ್ಟನೂ ಆದ. ಅವರ ಆ ಭಾವಗಳು, ಅವರ ವಿದ್ಯೆಯ ನಡವಳಿಕೆಗಳು ಇವೆಲ್ಲವೂ ಕೂಡ ಆದರ್ಶವಾಗಿತ್ತು. ಆಗ ವಿದ್ಯಾಭ್ಯಾಸದ ಪೂರ್ತಿಯ ಸಮಯದಲ್ಲಿ ಸಂವರ್ತನ ಅಂತ ಏನು ಹೇಳ್ತಾರೆ, ಆ ಸಂಸ್ಕಾರ ಅದನ್ನು ನೆರವೇರಿಸಿ ಈಗ ಗುರುದಕ್ಷಿಣೆಯನ್ನ ನೀಡಲಿಕ್ಕೆ ಅಂತ ಹೇಳಿ ಕೃಷ್ಣ ಬಲರಾಮರು ಮುಂದೆ ಹೋಗ್ತಾ ಇದ್ದಾರೆ. ಆಗ ಕೃಷ್ಣ ಬಲರಾಮರ ಅದ್ಭುತ ಶಕ್ತಿಯನ್ನ ತಿಳಿದಂತಹ ಈ ಗುರು ಸಾಂದೀಪನಿ ಮುನಿ ತನ್ನ ಪತ್ನಿಯೊಡನೆ ಆತ ಮಾತುಕತೆ ನಡೆಸಿ, ಏನನ್ನ ನಾನು ಇವರಿಂದ ಗುರುದಕ್ಷಿಣೆ ಅಂತ ಕೇಳಲಿ, ಹೇ ಧರ್ಮಪತ್ನಿ ಹೇಳು ಅಂತ ಕೇಳಿದಾಗ ಆಗ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೆಲ ತಿಂಗಳು, ವರ್ಷಗಳ ಹಿಂದೆ ಪ್ರಭಾಸ ಎನ್ನುವಂತಹ ಒಂದು ಮಹಾಶಿವ ಕ್ಷೇತ್ರದ ಬಳಿ ಸಾಂದೀಪನಿ ಮುನಿಯ ಮಗ ಸಮುದ್ರ ತೀರದಲ್ಲಿ ಆಟವಾಡ್ತಾ ಇರುವಾಗ ಆತ ಸಮುದ್ರದ ಅಲೆಗಳ ಪ್ರಭಾವದಿಂದ ಸಮುದ್ರದ ಪಾರಾಗಿ ಆತ ಕಳೆದು ಹೋಗಿಬಿಟ್ಟಿದ್ದ. ಹೇ ಕೃಷ್ಣ ಬಲರಾಮರೇ, ನೀವು ನನ್ನ ಆ ಮಗನನ್ನ ಕರೆತನ್ನಿ,
ಜನರೆಲ್ಲರೂ ಕೂಡ ಆ ಮಗ ಮೃತನಾದ ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ಆ ಮಗನನ್ನ ಕರೆತನ್ನಿ. ಹಾಗೇ ಆಗ್ಲಿ ಗುರುವರ್ಯ, ಆಚಾರ್ಯ ಅಂತ ಕೃಷ್ಣ ಬಲರಾಮರು ಆ ಗುರುವಿನ ಆ ಇಚ್ಛೆಯನ್ನ ಶಿರಸಾ ಧರಿಸಿ ಆಗ ಅವರು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಪ್ರಭಾಸ ಕ್ಷೇತ್ರ ಈಗಲೂ ಕೂಡ ತಾವು ಹೋಗಬಹುದು. ಇದು ಸೋಮನಾಥ ಜ್ಯೋತಿರ್ಲಿಂಗದ ಬಳಿ ಇದೆ. ಪ್ರಭಾಸ ಕ್ಷೇತ್ರದ ಬಳಿ ಬಂದು ಕೃಷ್ಣ ಬಲರಾಮರು ಆ ಸಮುದ್ರದ ತೀರದಲ್ಲಿ ಕೂತ್ಕೊಂಡಿದ್ದಾರೆ. ತಕ್ಷಣವೇ ಸಮುದ್ರ ದೇವ ಅಲ್ಲಿ ಈ ಇಬ್ಬರು ವ್ಯಕ್ತಿಗಳ ನಿಜ ಸ್ಥಿತಿಯನ್ನ ತಿಳಿದು, ಅರೇ ಇವರು ಪರಮಪುರುಷರು, ಕೃಷ್ಣ ಸ್ವಯಂ ಭಗವಾನ್, ಬಲರಾಮ ಆತನ ನಿತ್ಯ ಸೇವಕ, ಸಂಗಡಿಗ, ಸಂಕರ್ಷಣ ಅನಂತ. ಸೊ ಹಾಗಾಗಿ ತಕ್ಷಣ ಸಮುದ್ರ ದೇವ ಕೈ ಜೋಡಿಸಿ ಅಲ್ಲಿ ಮುಂದೆ ಬರ್ತಾನೆ. ಹೇ ಪರಮ ಪುರುಷರೇ, ನೀವು ಏನನ್ನು ಇಚ್ಛಿಸ್ತೀರಾ? ನನಗೆ ಏನಾದರೂ ಆಜ್ಞೆಯನ್ನ ನೀಡಿ, ನಾನು ನಿಮ್ಮ ಆಜ್ಞೆಯನ್ನ ಶಿರಸಾ ಪಾಲಿಸ್ತೀನಿ ಅಂತ ಹೇಳಿ ಸಮುದ್ರದೇವ ಅವರ ಮುಂದೆ ಕೈ ಜೋಡಿಸಿ ನಿಲ್ತಾನೆ. ಆಗ ಕೃಷ್ಣ ಅಲ್ಲಿ ಹೇಳ್ತಾನೆ, ನನ್ನ ಗುರು ಸಾಂದೀಪನಿಯ ಮಗ ನಿನ್ನ ಪಾರಾಗಿದ್ದಾನೆ, ನಿನ್ನ ವಶವಾಗಿದ್ದಾನೆ ಅಂತ ಕೇಳಿದ್ದೀವಿ. ಆ ಮಗನನ್ನ ನಾವು ಹುಡುಕಿಕೊಂಡು ಬಂದಿದ್ದೀವಿ, ಆ ಮಗನನ್ನ ಹಿಂತಿರುಗಿಸು ಅಂತ. ಆಗ ಸಮುದ್ರದೇವ ಹೇಳ್ತಾನೆ, ಓ, ಆ ಮಗನನ್ನ ನಾನು ಕರೆದುಕೊಂಡು ಹೋಗ್ಲಿಲ್ಲ. ನನ್ನಲ್ಲಿ ವಾಸಿಸುವಂತಹ ಒಬ್ಬ ಅಸುರ, ಆತನ ಹೆಸರು ಪಂಚಜನ. ಈ ಅಸುರ ಈ ಮಗುವನ್ನ ಕರೆದುಕೊಂಡು ಹೋಗಿಬಿಟ್ಟಿದ್ದಾನೆ, ಅದನ್ನ ಅಪಹರಿಸಿಕೊಂಡು ಹೋಗಿಬಿಟ್ಟಿದ್ದಾನೆ. ನಾನೂ ಕೂಡ ಅವನ ಎದುರು ನಿಲ್ಲಕ್ಕೆ ಆಗೋದಿಲ್ಲ. ದಯವಿಟ್ಟು ಆ ಅಸುರನ ನಿಗ್ರಹವನ್ನ ಮಾಡಿ ನೀವೇ ಆ ಗುರುವಿನ ಪುತ್ರನನ್ನ ಪಡೆಯಿರಿ ಅಂತ ಹೇಳಿ ಕೈ ಜೋಡಿಸಿ ಹೇಳ್ತಾನೆ. ತಕ್ಷಣವೇ ಕೃಷ್ಣ ಸಮುದ್ರ ಪ್ರವೇಶವನ್ನ ಮಾಡಿ ಆ ಪಂಚಜನ ಎನ್ನುವ ಅಸುರನನ್ನ ಕೊಲ್ತಾನೆ. ಕೊಂದ ನಂತರ ಆತನ ಒಳಗಡೆ, ಶರೀರದ ಒಳಗಡೆ, ಆತನ ಸುತ್ತ ಎಲ್ಲೂ ಕೂಡ ಆ ಗುರುಪುತ್ರನನ್ನ ಕಾಣಲಿಲ್ಲ ಕೃಷ್ಣ. ಆದರೆ ಆತನ ಹೊಟ್ಟೆ ಒಳಗಡೆ ಒಂದು ದಿವ್ಯವಾದ ಶಂಖವಿತ್ತು. ಆ ಶಂಖ ಅದು ಕೃಷ್ಣನ ನಿತ್ಯ ಆಯುಧವಾದ ಪಾಂಚಜನ್ಯ. ಕೃಷ್ಣನ ಆಧ್ಯಾತ್ಮಿಕ ಆಯುಧ ಅದು ಕೂಡ ಒಂದು ವ್ಯಕ್ತಿತ್ವ. ಹೇಗೆ ಜಯ ವಿಜಯರು ಭೌತಿಕ ಜಗತ್ತಿನಲ್ಲಿ ಅಸುರ ರೂಪದಲ್ಲಿ ಅವರು ಪ್ರಕಟವಾಗಬೇಕಾಯಿತೋ, ಹಾಗೆ ಈ ಪಾಂಚಜನ್ಯ ಶಂಖ ಭಗವಂತನ ನಿತ್ಯ ಪಾರ್ಷದ ಈತ ಈ ಪಂಚಜನ ಅಸುರನ ಪ್ರಭಾವದೊಳಗಿದ್ದ. ಇದನ್ನ ನಮ್ಮ ಆಚಾರ್ಯರು ಹಾಗೆ ವರ್ಣಿಸ್ತಾರೆ. ಇಲ್ಲಿ ಕೃಷ್ಣ ಹೋಗಿ ತನ್ನ ಆ ನಿತ್ಯ ಆಯುಧವನ್ನ ಮತ್ತೆ ಅವನು ಮರಳಿ ಪಡೆದ. ಅದು ನಿತ್ಯ ಯಾವುದೋ ಒಂದು ಲೀಲೆಯ ಪ್ರಭಾವದಿಂದ ಇಲ್ಲಿ ಪ್ರಕಟವಾಗಿತ್ತು. ಆ ಭೌತಿಕ ಜಗತ್ತಿನಲ್ಲಿ ಈ ಅಸುರನ ಬಳಿ ಇತ್ತು, ಅದನ್ನ ಮತ್ತೆ ಕೃಷ್ಣ ತನ್ನದಾಗಿ ಸ್ವೀಕರಿಸ್ತ. ಆದರೆ ಗುರುಪುತ್ರನನ್ನ ಆತ ಕಾಣಲಿಲ್ಲ. ಆಗ ತಕ್ಷಣ ಆತ, ಓಹೋ, ಈ ಪಾಂಚಜನ ಅಸುರ ಆ ಗುರುಪುತ್ರನನ್ನ ಕೊಂದು ಬಿಟ್ಟಿದ್ದಾನ, ಹಾಗಿದ್ದಲ್ಲಿ ಆ ಜೀವಾತ್ಮ ಎಲ್ಲಿ ಹೋಗಿರಬಹುದು? ಹೋ, ನಾವು ಆ ಯಮಲೋಕ ಸಾಮ್ಯ ಮಣಿಗೆ ಹೋಗೋಣ ಅಂತ ಕೃಷ್ಣ ಬಲರಾಮರಿಬ್ಬರೂ ಕೂಡ ಯಮಲೋಕದೆಡೆಗೆ ತೆರಳುತ್ತಾ ಇದ್ದಾರೆ. ಸಾಮ್ಯಮಣಿ ಕಡೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಹೋದಾಗ ಅವರು ಯಮರಾಜನನ್ನ ಭೇಟಿಯಾಗ್ತಾರೆ. ಆ ಯಮಲೋಕದ ಬಳಿಯೇ ಕೃಷ್ಣ ತನ್ನ ಆ ದಿವ್ಯ ಶಂಖ ಪಾಂಚಜನ್ಯವನ್ನ ಅದನ್ನ ಉದ್ಘೋಷ ಮಾಡ್ತಾನೆ, ಅದನ್ನ ಬಾರಿಸ್ತಾನೆ. ಆ ಶಂಖನಾದದಿಂದ ಅನೇಕ ದಿವ್ಯ ಪ್ರಭಾವಗಳು ಆ ಯಮಲೋಕದಲ್ಲಿ ಕಾಣ್ತವೆ. ಅಲ್ಲಿ ಬಂಧಿತರಾದಂತಹ ಅನೇಕ ಆತ್ಮಗಳು, ಪಾಪದ ಕಾರಣದಿಂದಾಗಿ ಸಿಲುಕಿದ್ದಂತಹ ಆತ್ಮಗಳೆಲ್ಲವೂ ಕೂಡ ಉದ್ಧಾರವಾದವು ಅಂತ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಹೀಗೆ ಅಲ್ಲಿ ಯಮರಾಜ ಮುಂದೆ ಕೈ ಜೋಡಿಸಿ ಬಂದು, ನನಗೆ ಸೇವೆ ಏನಾದರೂ ತಾವು ನೀಡ್ತೀರಾ, ನಿಮ್ಮ ಆಜ್ಞೆ ಏನು ಅಂತ ಕೈ ಜೋಡಿಸಿ ಕೇಳ್ತಾನೆ. ಕೃಷ್ಣ ಬಲರಾಮರು ಹೇಳ್ತಾರೆ, ನಮ್ಮ ಆ ಗುರುವಿನ ಪುತ್ರನನ್ನ ನೀನು ಹಿಂತಿರುಗಿಸು, ನನ್ನ ಆಚಾರ್ಯನ ಮಗನನ್ನ ನೀನು ವಾಪಸ್ ಕರೆತಾ. ನಮಗೆ ಗೊತ್ತಿದೆ ಆ ಆಚಾರ್ಯ ಗುರುಪುತ್ರ ಕರ್ಮದ ಪ್ರಭಾವದಿಂದಾಗಿ
ಈಗ ಮೃತನಾಗಿದ್ದಾನೆ. ಆ, ಅದು ಉಚಿತವಾಗಿಯೇ ಇರುತ್ತೆ, ಯಾಕೆಂದ್ರೆ ಕರ್ಮದ ಪ್ರಭಾವ ಅಲ್ವೇ. ಸೊ ಆದರೂ ಕೂಡ ನನ್ನ ಆಜ್ಞೆಯನ್ನ ನೀನು ಮಿಗಿಲಾಗಿ ಕಾಣು, ನನ್ನ ಆಜ್ಞೆಯೇ ಸರ್ವೋಚ್ಚ. ಹಾಗಾಗಿ ಆ ಮೃತನಾದಂತಹ ಆ ಗುರುಪುತ್ರನನ್ನ ಸಶರೀರ, ಯಾವ ಶರೀರದಲ್ಲಿ ಮೃತನಾಗಿದ್ದನೋ ಆ ಶರೀರದ ಸಮೇತ ಆ ಜೀವಾತ್ಮವನ್ನ ನಮಗೆ ಹಿಂತಿರುಗಿಸು. ಯಮರಾಜ ತಕ್ಷಣವೇ ಕೃಷ್ಣನ ಆಜ್ಞೆಯನ್ನು ಸ್ವೀಕರಿಸಿ, ಇದು ಎಲ್ಲೂ ಕೂಡ ನಾವು ಕಾಣೋದಿಲ್ಲ. ಯಾವೊಬ್ಬ ವ್ಯಕ್ತಿ ಯಮಲೋಕಕ್ಕೆ ತೆರಳುತ್ತಾನೋ ಆತ ಶರೀರವನ್ನ ಬದಲಿಸಿ ಮತ್ತೊಮ್ಮೆ ಜನ್ಮವನ್ನ ಪಡೆಯಬೇಕಾಗತ್ತೆ ಆತನ ಕರ್ಮದನುಸಾರವಾಗಿ. ಆದರೆ ಕೃಷ್ಣ ಬಲರಾಮರ ಆಜ್ಞೆಯಂತೆ ಯಮರಾಜ ಆ ಜೀವಾತ್ಮವನ್ನ ತನ್ನ ಆ ಮೃತ ಶರೀರದಲ್ಲಿ ಜೀವಿತಗೊಳಿಸಿ ವಾಪಸ್ ಹಿಂತಿರುಗಿಸಿದ. ಈ ಘಟನೆಯನ್ನ ಕೃಷ್ಣ ಬಲರಾಮರ ಸರ್ವೋಚ್ಚ ಸ್ಥಿತಿಗೆ ಉದಾಹರಣೆಯಂತೆ ಹೇಳಲಾಗತ್ತೆ. ವಿಶೇಷವಾಗಿ ಶ್ರೀಕೃಷ್ಣ ನೋಡಿ, ಶ್ರೀಕೃಷ್ಣನ ಕಾರ್ಯಗಳು ಎಷ್ಟು ಅಸಾಧಾರಣ ಅನ್ನೋದಿಲ್ಲಿ ಕಾಣ್ತೀವಿ. ಆ ಕೃಷ್ಣ ನಾವು ವೃಂದಾವನದ ಲೀಲೆಗಳಲ್ಲಿ ಆಗ್ಲೇ ಇದನ್ನು ಕಂಡಿದ್ದೀವಿ. ಪೂತನಿ ಎನ್ನುವಂತಹ ಆ ಅಸುರಿಯನ್ನ, ರಾಕ್ಷಸಿಯನ್ನ ಕೇವಲ 6 ದಿನಗಳಾಗಿದ್ದಾಗಲೇ ಆತ ಶಿಶುವಾಗಿದ್ದಾಗಲೇ ಆ ರಾಕ್ಷಸಿಯನ್ನ ಕೊಂದ. 7 ವರ್ಷದವನಾದಾಗ ಅತಿ ಬೃಹತ್ತಾದಂತಹ ಆ ಗೋವರ್ಧನವನ್ನ ಎತ್ತಿದ್ದ. ಅನೇಕ ಅಸುರರನ್ನ ಆಟಗಳಲ್ಲೇ ಆತ ಕೊಂದು ಹಾಕಿದ್ದ, ಅವರ ಉದ್ಧಾರವನ್ನ ಮಾಡಿದ್ದ. ಈಗ ಇಲ್ಲಿ ಮೃತನಾದಂತಹ ಒಬ್ಬ ಜೀವಿಯನ್ನ ಪುನರ್ಜೀವಿತಗೊಳಿಸಿ ಯಮಲೋಕದಿಂದ ಮರಳಿ ಕರೆತರ್ತಾ ಇದ್ದಾನೆ. ಇದು ಸಾಮಾನ್ಯರಿಗೆ ಅಸಾಧ್ಯ. ಅದಕ್ಕೆ ಅಲ್ವೇ ನಾವು ಅಲ್ಲಿ ಶ್ಲೋಕ ಮುಂಚೆ ನೋಡಿದಾಗ ಕಂಡಿದ್ದು, ಬ್ರಹ್ಮ ಮತ್ತು ಶಿವರೂ ಕೂಡ ಮನಸ್ಸಿನಲ್ಲಿಯೂ ಕೂಡ ಈ ಕಾರ್ಯಗಳನ್ನ ಊಹಿಸಲಿಕ್ಕಾಗೋದಿಲ್ಲ, ಕೃಷ್ಣನ ಕಾರ್ಯಗಳನ್ನ. ಹಾಗಾಗಿಯೇ ಶ್ರೀಕೃಷ್ಣನನ್ನ ಆದಿಪುರುಷ, ಪರಮಪುರುಷ, ಸರ್ವಕಾರಣ ಕಾರಣ, ಪರಮ ಪುರುಷೋತ್ತಮ ಅಂತ ಶ್ಲಾಘಿಸಿ ಕೊಂಡಾಡಿದ್ದಾರೆ ಶಾಸ್ತ್ರದಲ್ಲಿ. ಅದೇನು ಸುಮ್ಮನೆ ಹೊಗಳಿಕೆ ಮಾತಲ್ಲ, ಅದು ತತ್ವ. ಸೊ ಈಗ ಕೃಷ್ಣ ಬಲರಾಮರು ಆ ಗುರುಪುತ್ರನನ್ನ ತಮ್ಮ ಆಚಾರ್ಯರಿಗೆ ಹಸ್ತಾಂತರಿಸ್ತಾರೆ, ಮರಳಿಸ್ತಾರೆ. ಆಗ ಆ ಆಚಾರ್ಯ ಸಾಂದೀಪನಿ ಮುನಿ ಎಷ್ಟು ಸಂತೋಷ ಭರಿತನಾಗ್ತಾನೆ ಅಂದ್ರೆ, ಆಗ ಶಿಷ್ಯರು ಮುಂದೆ ಕೈ ಜೋಡಿಸಿ ಹೇಳ್ತಾರೆ, ಇನ್ನೇನಾದ್ರೂ ನಮಗೆ ಆಜ್ಞೆ, ಏನನ್ನಾದ್ರೂ ನಾವು ಗುರುದಕ್ಷಿಣೆ ಅಂತ ಇನ್ನೂ ನೀಡಲಿಕ್ಕೆ ಆಗಬಹುದಾ, ದಯವಿಟ್ಟು ಹೇಳಿ ಅಂತ ಹೇಳಿ ಕೈ ಜೋಡಿಸಿ ನಿಲ್ತಾರೆ. ನೋಡಿ, ಶಿಷ್ಯ ಎಂದೂ ಕೂಡ ಗುರುವಿಗೆ ಋಣಿ. ಎಂಥ ಮಹತ್ ಕಾರ್ಯ ಮಾಡಿದ್ರೂ ಕೂಡ ಶಿಷ್ಯ ಗುರುವಿನ ಮುಂದೆ ಋಣಿಯಾಗಿಯೇ ನಿಲ್ಲಬೇಕು ಅನ್ನೋದನ್ನಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಸೊ ಆಗ ಅಲ್ಲಿ ಸಾಂದೀಪನಿ ಮುನಿ ಹೇಳ್ತಾನೆ, ನಿಮ್ಮಂತಹ ಶಿಷ್ಯರನ್ನ ಪಡೆದಿರುವಂತಹ ಗುರುಗೆ ಯಾವ ಬೈಕೆಗಳು ಉಳಿತವೆ? ಸಾಧ್ಯವೇ ಇಲ್ಲ. ನೀವು ಎಂತಹ ಮಹಾನ್ ವ್ಯಕ್ತಿಗಳು. ನಾನು ಎಷ್ಟು ಹರ್ಷಿತನಾಗಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಆ ನಗರಿ ಮಥುರೆಗೆ ಮರಳಿ, ಅಲ್ಲಿ ನಿಮ್ಮ ಭಕ್ತರು ನಿಮಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಯಶಸ್ಸು ಈ ಜಗತ್ತನ್ನ ಇನ್ನಷ್ಟು ಪುನೀತಗೊಳಿಸಲಿ. ನೀವು ಸದಾ ಈ ವೇದ ವಿದ್ಯೆಗಳಿಂದ ಸದಾ ನೀವು ಶೃಂಗಾರಯುತವಾಗಿರಲಿ, ನಿಮ್ಮಲ್ಲಿ ಆ ಜ್ಞಾನವು ಹೊಸದಾಗಿರಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಆಶೀರ್ವಾದಗಳ ಅಗತ್ಯ ಕೃಷ್ಣ ಬಲರಾಮರಿಗೆ ಇಲ್ಲ. ಆದರೂ ಕೂಡ ಸಾಂದೀಪನಿ ಮುನಿ ಹರ್ಷಿತನಾಗಿ ಈ ಉಕ್ತಿಗಳನ್ನ ಹೇಳ್ತಾ ಇದ್ದಾನೆ. ಹೇಗೆ ಒಬ್ಬ ಗುರು ಸಂತುಷ್ಟನಾದಾಗ ಆತ ನೀಡುವ ಆಶೀರ್ವಾದ ಏನಿದೆ ಅದು ಶಿಷ್ಯನ ಒಂದು ಮಹಾನ್ ಸಂಪತ್ತು. ಈ ಮಾತನ್ನ ನಾವು ಮುಂದೆ ಮತ್ತೆ ಸುಧಾಮನ ವೃತ್ತಾಂತದಲ್ಲಿಯೂ ನಾವು ಈ ಗುರುಕುಲದ ಪ್ರಸಂಗಗಳನ್ನ ಮತ್ತೆ ಅಲ್ಲಿ ಕಾಣಸಿಗುತ್ತೆ. ಶುಕಮುನಿಗಳು ಇನ್ನಷ್ಟು ವರ್ಣನೆಗಳನ್ನು ಅಲ್ಲಿ ಮಾಡ್ತಾರೆ. ಒಂದೆರಡು ವಿಶೇಷ ಘಟನೆಗಳು ಸುಧಾಮನ ಜೊತೆ ಕೃಷ್ಣನ ಆ ವಿಶೇಷ ಪ್ರಸಂಗಗಳು, ಈ ಗುರುಕುಲ ವಾಸದಲ್ಲಿ ನಡೆದಂಥವುಗಳನ್ನ ಅದನ್ನ ಮುಂದೆ ಹೇಳಲಾಗುತ್ತೆ. ಹೀಗೆ ಸಾಂದೀಪನಿ ಮುನಿ ಹರ್ಷಿತನಾಗಿ ಆ ಕೃಷ್ಣ ಬಲರಾಮರನ್ನ ಆಶೀರ್ವದಿಸ್ತಾನೆ. ಕೃಷ್ಣ ಬಲರಾಮರು ಈಗ ತಮ್ಮ ಗುರುಕುಲ ಅಭ್ಯಾಸವನ್ನ ಪೂರ್ತಿ ಮಾಡಿ ತಮ್ಮ ನಗರಿ ಮಥುರೆಗೆ ಮರಳ್ತಾ ಇದ್ದಾರೆ. ಇಷ್ಟು ದಿನಗಳಿಂದ ವಿರಹದಲ್ಲಿದ್ದಂತಹ ಮಥುರಾ ವಾಸಿಗಳು ಕೃಷ್ಣ ಬಲರಾಮರನ್ನ ಬರಮಾಡಿಕೊಳ್ತಾರೆ. ತಮಗೆ ಜೀವವೇ ಮರಳಿ ಬಂದಂತೆ
ಅವರು ಈಗ ಕೃಷ್ಣ ಬಲರಾಮರನ್ನ ಆಹ್ವಾನಿಸಿ ಅವರ ಸೇವೆ, ಅವರ ಸಾನ್ನಿಧ್ಯದಲ್ಲಿ ಅವರ ಸುಂದರ ಗುಣಲೀಲಾಸ್ವಾದನೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಭಾಗ್ಯಶಾಲಿಗಳು! ಆ ಸಮಯದಲ್ಲಿ ಕೃಷ್ಣ ಒಂದು ವಿಶೇಷ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ತನ್ನ ಆ ಪ್ರಿಯ ಭಕ್ತರು, ವೃಂದಾವನದ ಭಕ್ತರು, ಅವರಿಗೆ ನಾನು ನಂದ ಮಹಾರಾಜನ ಮೂಲಕ ಒಂದು ಸಂದೇಶ ನೀಡಿದ್ದೆ, ಬೇಗನೆ ಬರ್ತೀನಿ ಅಂತ. ಎಷ್ಟೊಂದು ದಿನಗಳಾಯ್ತು, 2-3 ತಿಂಗಳುಗಳೇ ಕಳೆದು ಹೋಯ್ತು. ನಾನು ಇನ್ನೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೊಂದು ಕ್ರೂರಿಗಳು ಈ ಮಥುರೆಯ ಮೇಲೆ, ಯದುವಂಶದವರ ಮೇಲೆ, ಈ ಭೂಮಿಯ ಮೇಲೆ ಅವರು ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನು ನಿಗ್ರಹ ಮಾಡೋದು ನನ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ಆದರೆ ನನ್ನ ಭಕ್ತರಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಒಂದು ಸಂದೇಶವನ್ನ ಕಳಿಸ್ಬೇಕು. ಆ ಸಂದೇಶವನ್ನ ಯಾರ ಮೂಲಕ ಕಳಿಸ್ಲಿ? ನನ್ನ ಪ್ರಿಯ ಅತಿ ವಿಶ್ವಾಸಾರ್ಹ ಭಕ್ತ, ಆತನನ್ನ ನಾನು ಇಲ್ಲಿ ಕರೆದು ಆತನ ಮೂಲಕ ನನ್ನ ಪ್ರಿಯ ವೃಂದಾವನದ ಭಕ್ತರಿಗೆ ಸಂದೇಶವನ್ನ ಕಳಿಸ್ತೀನಿ ಅಂತ ನೆನೆಸ್ಕೊಳ್ತಾ ಆ ಉದ್ಧವನನ್ನ ಕೃಷ್ಣ ಅಲ್ಲಿ ಕರೀತಾನೆ. ಆ ಉದ್ಧವನಿಗೆ ಕೃಷ್ಣ ಏನು ಹೇಳಿದ? ಉದ್ಧವ ವೃಂದಾವನಕ್ಕೆ ಭೇಟಿ ನೀಡಿದಂತಹ ಆ ವಿಶೇಷ ಘಟನೆಗಳು, ಆತನ ಅನುಭವ ಏನಾಗಿತ್ತು, ಅಲ್ಲಿ ಆ ಭಕ್ತರು ಹೇಗೆ ಪ್ರತಿಕ್ರಿಯಿಸಿದರು, ಅದೆಲ್ಲವನ್ನು ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಈ ಎಲ್ಲ ವರ್ಣನೆಗಳನ್ನು ಯಥಾವತ್ತಾಗಿ ಎಷ್ಟೊಂದು ಭಕ್ತಿ ತಾತ್ಪರ್ಯಗಳೊಡನೆ ನೀಡಿದಂತಹ ಗುರು ಶೀಲ ಪ್ರಭುಪಾದರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಇಂದಿನ ನಮ್ಮ ಚರ್ಚೆಯಲ್ಲಿ ನಾವು ನೋಡಿದ್ವಿ ಪ್ರಾರಂಭದಲ್ಲಿ ಹೇಗೆ ಕೃಷ್ಣ ಬಲರಾಮರು ದೇವಕಿ ವಸುದೇವರನ್ನ ಗೌರವಿಸ್ತಾರೆ, ಕ್ಷಮೆಯನ್ನ ಯಾಚಿಸ್ತಾರೆ, ವಾತ್ಸಲ್ಯ ಮತ್ತೆ ಅಲ್ಲಿ ಮೂಡುತ್ತೆ, ಇನ್ನು ಹರ್ಷಿತವಾಗಿ ಅದು ಹೆಚ್ಚಾಗುತ್ತೆ. ಅದಾದ ಮೇಲೆ ಕೃಷ್ಣ ಬಲರಾಮರು ನಂದ ಮಹಾರಾಜನನ್ನ ಸಂತೈಸ್ತಾರೆ, ಮರಳಿ ಆ ವೃಂದಾವನಕ್ಕೆ ಹೋಗುವಂತಹ ಒಂದು ವಿನಂತಿಯನ್ನು ಕೂಡ ಮಾಡ್ತಾರೆ. ಬೇಗನೆ ನಾವು ಕೂಡ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಉಗ್ರಸೇನನನ್ನ ಮಹಾರಾಜನನ್ನಾಗಿ ಸ್ಥಾಪಿಸಲಾಗತ್ತೆ. ಎಲ್ಲ ಯದುಗಳನ್ನ ಮತ್ತೆ ಪುನರ್ ಮಥುರಾಗೆ ಆಹ್ವಾನ ಮಾಡಲಾಗತ್ತೆ. ಕೃಷ್ಣ ಬಲರಾಮರು ಉಪನಯನವನ್ನ ಸ್ವೀಕರಿಸಿ ನಂತರ ಗುರುಕುಲ ಅಭ್ಯಾಸಕ್ಕೋಸ್ಕರ ಸಾಂದೀಪನಿ ಮುನಿಯ ಬಳಿ ಆವಂತಿಗೆ ತೆರಳುತ್ತಾರೆ. ಆ ಗುರುಕುಲಾಭ್ಯಾಸವಾದ ನಂತರ ಗುರುದಕ್ಷಿಣೆಯ ರೂಪದಲ್ಲಿ ಆ ಮೃತ ಗುರುಪುತ್ರನನ್ನ ಯಮಲೋಕದಿಂದ ಮರಳಿ ಕರೆತರ್ತಾರೆ. ಇದಾದ ಮೇಲೆ ಆ ಸಾಂದೀಪನಿ ಮುನಿ ಅತ್ಯಂತ ಹರ್ಷಿತನಾಗ್ತಾನೆ. ಈಗ ಕೃಷ್ಣ ತನ್ನ ವೃಂದಾವನದ ಭಕ್ತರನ್ನ ನೆನಿತ ಉದ್ಧವನ ಮೂಲಕ ಒಂದು ಸಂದೇಶವನ್ನು ಕಳಿಸುವನಿದ್ದಾನೆ. ಈ ಚರ್ಚೆಯನ್ನು ನಾವು ಮುಂದಿನ ನಾಳೆಯ ಸಂಚಿಕೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ನಾನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ಸ್ವಾಮಿ ಶೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ಲರಿಗೆ